ಇಲ್ಲಿ ಕೂತ್ಕೊಳ್ಳಿ. 3 ಬಾರಿ ಓಂಕಾರವನ್ನು ಮಾಡಿ ಈ ಒಂದು ತರಗತಿಯನ್ನು ಆರಂಭ ಮಾಡೋಣ. ಎಲ್ಲರೂ ಕೈಗಳನ್ನ ಜೋಡಿಸ್ಕೊಳ್ಳಿ. 3 ಬಾರಿ ಓಂಕಾರವನ್ನ ಮಾಡೋಣ. ಸದಾ ಬಾಲರೂಪಾಪಿ ವಿಘ್ನಾದ್ರಿಹಂತ್ರಿ ಮಹಾದಂತಿ ವಕ್ತ್ರಾಪಿ ಪಂಚಾಸ್ಯ ಮಾನ್ಯ ವಿಧೀಂದ್ರಾದಿಭೃಗ್ಯ ಗಣೇಶಾಭಿಧಾಮೇ ವಿಧಕ್ತಾಂ ಶ್ರಿಯಂ ಕಾಪಿ ಕಲ್ಯಾಣಮೂರ್ತಿ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಈ ಲಲಿತಾ ಸಹಸ್ರನಾಮದ ಒಂದು ತರಗತಿಯನ್ನ ಈಗ ತೆಗೆದುಕೊಳ್ಳುವಂತಹ ಒಂದು ಪ್ರಮೇಯ ಅಥವಾ ಯಾಕೆ ಬಂತು ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ವಿಷ್ಣು ಸಹಸ್ರನಾಮವನ್ನ 3 ಬ್ಯಾಚ್ ಆಗಿ ಮಾಡಿ ನಾವು ಶ್ಲೋಕಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡೋಣ ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಸಪರೇಟ್ ಗ್ರೂಪ್ ನ ಕ್ರಿಯೇಟ್ ಮಾಡಲಾಗಿತ್ತು. ಸೊ ಆ ಗ್ರೂಪ್ ನಲ್ಲಿ ವಿಷ್ಣು ಸಹಸ್ರನಾಮ ಕಲಿಕೆ ಆದ ನಂತರ ಮತ್ತೆ ಆ ಸತ್ಸಂಗ ಹಾಗೆ ಕಂಟಿನ್ಯೂ ಆಗಬೇಕು. ಪ್ರತಿ ಶುಕ್ರವಾರ ಮತ್ತೆ ನಾವು ಇಲ್ಲ ಪಾರಾಯಣನೋ ಅಥವಾ ಬೇರೆ ಇನ್ನೇನಾದ್ರೂ ಸತ್ಸಂಗದಲ್ಲಿ ಭಾಗಿಯಾಗಬೇಕು ಅನ್ನೋ ಒಂದು ಉದ್ದೇಶ ಎಲ್ಲರೂ ಹೇಳಿದಕ್ಕೋಸ್ಕರ ನಾವು ಲಲಿತಾ ಸಹಸ್ರನಾಮವನ್ನ ಕಲಿಯೋಣ ಅಂತ ಅಂದ್ರು. ಎಷ್ಟೋ ಜನಕ್ಕೆ ಲಲಿತಾ ಸಹಸ್ರನಾಮವನ್ನ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡೋದಕ್ಕೆ ಅಥವಾ ಸ್ಪಷ್ಟವಾಗಿ ಹೇಳ್ಕೊಳ್ಳೋದಕ್ಕೆ ಬರಲ್ಲ ಅಂತ ಒಂದಿಷ್ಟು ಜನ ಪ್ರತ್ಯೇಕವಾಗಿ ಮೆಸೇಜ್ ಮಾಡಿದ ಕಾರಣದಿಂದ ಈ ಒಂದು ಲಲಿತಾ ಸಹಸ್ರನಾಮವನ್ನ ಶ್ಲೋಕದ ಒಂದು ಇದರ್ಥದ ಕ್ಲಾಸ್ ಅಲ್ಲ, ಶ್ಲೋಕದ ಕ್ಲಾಸ್ ಅನ್ನ ಮಾಡಬೇಕು ಅಂತ ಚಿಂತನೆ ಆಯ್ತು. ಆದ್ರೆ ಎಷ್ಟೋ ಜನಕ್ಕೆ ಇವತ್ತಿಗೂ ಕೂಡ ಗೊತ್ತಿಲ್ಲ ಲಲಿತಾ ಸಹಸ್ರನಾಮವನ್ನ ಬರೆದವ್ರು ಯಾರು, ಅದರ ಮೂಲ ಎಲ್ಲಿಂದ ಬಂತು, ಅಥವಾ ಈ ಒಂದು ಲಲಿತಾ ಸಹಸ್ರನಾಮವನ್ನ ನಮಗೆ ದೊರಕಿಸಿದವ್ರು ಯಾರು. ಈ ಒಂದಿಷ್ಟು ಮಾಹಿತಿಗಳು ಎಷ್ಟೋ ಜನಕ್ಕೆ ನಮ್ಗೆ ಇವತ್ತಿಗೂ ಕೂಡ ಅದು ಗೊತ್ತಿಲ್ಲದೆ ಇರೋಂತ ಎಲ್ಲರಿಗೂ ಅಂತ ಅಲ್ಲ, ಒಂದು ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಲಲಿತಾ ಸಹಸ್ರನಾಮವನ್ನ ಹೇಳ್ಕೊಬೇಕು, ಪಾರಾಯಣವನ್ನು ಮಾಡಬೇಕು. ಲಲಿತೆಯ ಸಾವಿರ ನಾಮಗಳು ಅವು, ಅದಕ್ಕೋಸ್ಕರ ಅದು ಲಲಿತಾ ಸಹಸ್ರನಾಮ ಅಂತ ಹೇಳ್ತಾರೆ ಅನ್ನೋದನ್ನ ನಾವು ಅರ್ಥಕೊಂಡು ಸಾಮಾನ್ಯವಾಗಿ ನವರಾತ್ರಿನಲ್ಲಿ ಅಥವಾ ಮಂಗಳವಾರ ಅಥವಾ ಶುಕ್ರವಾರ ನಾವು ಈ ಸಹಸ್ರನಾಮವನ್ನ ಹೇಳ್ಕೊಂತೀವಿ. ನನಗೆ ಗೊತ್ತಿರೋ ಪ್ರಕಾರ ಬಹಳಷ್ಟು ಜನರಿಗೆ ನೋಡ್ಕೊಂಡು ಹೇಳುವಂತಹ ಒಂದು ಇದು ಆಲ್ರೆಡಿ ಬರುತ್ತೆ ಅಂತ ಭಾವಿಸ್ತೀನಿ. ಆದ್ರೂ ಕೂಡ ನೀವೆಲ್ಲರೂ ಕಲಿಬೇಕು. ಇನ್ನೆಷ್ಟು ಏನಾದ್ರು ವ್ಯಾಕರಣ ಬದ್ಧ ಅಥವಾ ಎಲ್ಲ ವ್ಯಾಕರಣ ಅಥವಾ ಅಲ್ಪಪ್ರಾಣ ಮಹಾಪ್ರಾಣಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಬೇಕು ಅನ್ನುವಂಥವ್ರು ಪ್ರತಿ ಶುಕ್ರವಾರ ಇದೇ ಸಮಯಕ್ಕೆ ಸಾಧ್ಯ ಆದ್ರೆ 4ರಿಂದ 5 ಅಂತ ಅನ್ಕೊಂತೀನಿ. ಇವತ್ತು ಸ್ವಲ್ಪ ನಾನು ಬೇಗ ಇಟ್ಕೊಂಡೆ. ಸೊ ಈ ತರಗತಿಗಳನ್ನ ಅಟೆಂಡ್ ಆದ್ರೆ ಒಂದಿಷ್ಟು ಕ್ಲಾಸ್ ಅಲ್ಲಿ ಒಂದು 20-25 ಕ್ಲಾಸ್ ಅಲ್ಲಿ ನಾವು ಲಲಿತಾ ಸಹಸ್ರನಾಮವನ್ನು ಸಂಪೂರ್ಣವಾಗಿ ಕಲ್ತ್ಕೊಬಹುದು. ಬಹಳ ಸುಲಭವಾದಂತಹ ಒಂದು ನಾಮಾವಳಿ ಅಂತಾನೆ ಹೇಳ್ಬೋದು ಇದು. ಯಾಕೆಂದ್ರೆ ಇಲ್ಲಿ ವಿಷ್ಣು ಸಹಸ್ರನಾಮದ ತರ ಜಾಸ್ತಿ ವಿಸರ್ಗಗಳು ಬರೋದಿಲ್ಲ. ಸಾಮಾನ್ಯವಾಗಿ ಪುಲ್ಲಿಂಗ ಶಬ್ದಗಳಿಗೆ ವಿಸರ್ಗ ನಂತರ ಒಂದಿಷ್ಟು ವ್ಯಾಕರಣ ನಿಯಮಗಳಿರ್ತವೆ. ಸಾ, ಶ ಅಥವಾ ಪ ಅಂದಾಗ ಯಾವ್ದನ್ನ ಸ್ಟ್ರೆಸ್ ಮಾಡಬೇಕು, ಇಲ್ಲಿ ಫಕಾರವನ್ನ ಹೇಳ್ಬೇಕು, ಇಲ್ಲಿ ಸಕಾರವನ್ನ ಹೇಳ್ಬೇಕು ಅನ್ನುವಂತ ಒಂದಿಷ್ಟು ವ್ಯಾಕರಣ ನಿಯಮಗಳನ್ನ ನಾವು ವಿಷ್ಣು ಸಹಸ್ರನಾಮದಲ್ಲಿ ಕಲ್ತಿದೀವಿ. ಸೊ ಇದು ಲಲಿತಾ ಸಹಸ್ರನಾಮ ಸ್ತ್ರೀಲಿಂಗ ವಾಚಕವಾಗಿರೋದ್ರಿಂದ ಅಷ್ಟೊಂದು ನಿಮ್ಗೆ ಬರೀ ದೀರ್ಘಗಳು ಒಂದು ಉಪಯೋಗ ಜಾಸ್ತಿ ಇರೋದ್ರಿಂದ ವ್ಯಾಕರಣದ ಒಂದು ಪ್ರಮೇಯ ಅಷ್ಟೊಂದು ಇರಲ್ಲ, ಇರುತ್ತೆ ಬಟ್ ಅಷ್ಟೊಂದು ಇರೋದಿಲ್ಲ. ಸೊ ಹಾಗಾಗಿ ಬಹಳ ಸುಲಭ ಅಂತ ಈ ಒಂದು ನಿರ್ಣಯ ಅಥವಾ ಡಿಕ್ಲರೇಷನ್ ನಾನು ಕೊಡ್ತಾ ಇದ್ದೀನಿ. ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ಈ ಲಲಿತಾ ಸಹಸ್ರನಾಮವನ್ನ ಮೂಲ ಅಥವಾ ಅದರ ಒಂದು ಇಂಟ್ರೊಡಕ್ಷನ್ ಅಥವಾ ಆ ಲಲಿತಾ ಸಹಸ್ರನಾಮ ಹೇಗೆ ನಮ್ಗೆ ಸಿಕ್ತು, ನಮ್ಮ ಸನಾತನ ನಮ್ಮ ಪುರಾಣದಿಂದಲೂ ಕೂಡ ನಮಗೆ ಇದು ಲಭ್ಯವಾಗಿದೆ ಹೇಗೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ನಾವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕಾದಂತಹ ಒಂದಿಷ್ಟು ವಿಚಾರಗಳನ್ನ ನಾನಿವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ.
ಸಾಮಾನ್ಯವಾಗಿ ನಿಮ್ಗೆಲ್ಲರೂ ಕೂಡ ಅದು ಗೊತ್ತೇ ಇರಬೇಕು. ವೇದವ್ಯಾಸರು ರಚಿಸಿರುವಂತಹ ಬ್ರಹ್ಮಾಂಡ ಪುರಾಣ ಅನ್ನುವಂತಹ ಒಂದು ಪುರಾಣದಿಂದ ನಮಗೆ ಈ ಲಲಿತ ಸಹಸ್ರನಾಮ ಸಿಕ್ಕಿದೆ. ಲಲಿತೋಪ್ಯಾಖ್ಯಾನ ಅನ್ನುವಂಥ ಒಂದು ಚಾಪ್ಟರ್ ಇದೆ. ಆ ಒಂದು ಇಡೀ ಗ್ರಂಥ ಅಂದ್ರೆ ವೇದವ್ಯಾಸರು ರಚಿಸಿರುವಂತಹ ಬ್ರಹ್ಮಾಂಡ ಪುರಾಣ ಅನ್ನುವಂತಹ ಒಂದು ಪುರಾಣದ ಒಂದು ಮಧ್ಯಭಾಗದಲ್ಲಿ, ಅಂದ್ರೆ ಅದು 36ನೇ ಅಧ್ಯಾಯ ಅಂತ ಹೇಳ್ಬೋದು. ಅಂದ್ರೆ ಬ್ರಹ್ಮಾಂಡ ಪುರಾಣದ 36ನೇ ಅಧ್ಯಾಯದಲ್ಲಿ ಲಲಿತೋಪಾಖ್ಯಾನ ಅನ್ನುವಂಥ ಒಂದು ಅಧ್ಯಾಯ ಬರುತ್ತೆ. ಆ ಅಧ್ಯಾಯದಲ್ಲಿ ನಮ್ಗೆ ಲಲಿತಾ ಸಹಸ್ರನಾಮ ಸಿಗ್ತಾ ಹೋಗುತ್ತೆ. ಸೊ ಇವತ್ತು ಯಾರಾದ್ರೂ ನಿಮ್ಮ ಹತ್ರ ಬಂದು ಲಲಿತಾ ಸಹಸ್ರನಾಮದ ಮೂಲ ಎಲ್ಲಿದು ಅಥವಾ ಎಲ್ಲಿ ಅಂತ ಕೇಳಿದಾಗ ನೀವು ಯಾವುದೇ ಒಂದು ಸಂದೇಹ ಇಲ್ದಲೆ ವೇದವ್ಯಾಸರು ರಚಿಸಿರುವಂತಹ ಬ್ರಹ್ಮಾಂಡ ಪುರಾಣದಿಂದ, ಬ್ರಹ್ಮಾಂಡ ಪುರಾಣದ ಉತ್ತರ ಕಾಂಡ ಅನ್ನುವಂತಹದ್ರಿಂದ ನಾವು ಈ ಒಂದು ಲಲಿತಾ ಸಹಸ್ರನಾಮವನ್ನು ತೆಗೆದುಕೊಂಡಿದ್ದೀವಿ ಅಂತ ನೀವು ಉತ್ತರವನ್ನು ಕೊಡ್ಬೋದು. ಇನ್ನಿಷ್ಟು ಸಂಕ್ಷಿಪ್ತವಾಗಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದೇ ಆದ್ರೆ, ಈ ಒಂದು ಲಲಿತೋಪಾಖ್ಯಾನದಲ್ಲಿ 3 ಭಾಗಗಳಿದ್ದಾವೆ. ಪೂರ್ವ ಭಾಗ, ಮಧ್ಯಮ ಭಾಗ ಮತ್ತೆ ಉತ್ತರ ಭಾಗ ಅನ್ನುವಂತ ಹಾಗೆ 3 ಭಾಗಗಳಾಗಿ ಈ ಒಂದು ಅಧ್ಯಾಯವನ್ನ ವಿಂಗಡಿಸಲಾಗಿದೆ. ಆ ಪೂರ್ವ ಭಾಗದಲ್ಲಿ ನಮಗೆ, ಯಾಕೆಂದ್ರೆ ಇವತ್ತು ಹಂಚ್ಕೊಂತಾ ಇರೋಂತಹ ವಿಚಾರಗಳು ಬಹಳಷ್ಟು ಪ್ರಮುಖವಾದಂತಹ ವಿಚಾರಗಳು. ಅದರಿಂದ ಯಾರಾದ್ರೂ ನೋಟ್ಸ್ ಮಾಡ್ಕೊಬೇಕು ಅಥವಾ ಅದನ್ನ ಬರೆದಿಟ್ಕೊಬೇಕು ಅಂದ್ರೆ ದಯವಿಟ್ಟು ಅದನ್ನ ಬರೆದಿಟ್ಕೊಳ್ಳಿ. ಮುಂದಿನ ಒಂದು ಇದಕ್ಕೆ ನಮ್ಗೆ ಬೇಕಾಗತ್ತೆ. ಸಾಮಾನ್ಯವಾಗಿ ಇವತ್ತು ಕ್ಲಾಸ್ ಆದ್ರೆ ಇನ್ನೊಂದು ತಿಂಗಳು ಅಥವಾ ಒಂದು 6 ತಿಂಗಳು, ಒಂದು ವರ್ಷಕ್ಕೆ ಮತ್ತೆ ನಾವೆಲ್ಲ ಮರ್ತು ಹೋಗ್ತೀವಿ. ಏನಾಗಿತ್ತು, ಎಲ್ಲೋ ಕೇಳಿದ್ದೆ ಇದನ್ನ ಅನ್ನುವಂತ ಮಟ್ಟಕ್ಕೆ ಹೋಗಿರ್ತೀವಿ. ಆದ್ರಿಂದ ಇದನ್ನ ಬರೆದಿಟ್ಕೊಳ್ಳೋದು ಬಹಳ ಉತ್ತಮ ಅಂತ ನಾನು ಭಾವಿಸ್ತೀನಿ. ಸೊ ಉತ್ತರಕಾಂಡದ ಒಂದು ಬ್ರಹ್ಮಾಂಡ ಪುರಾಣದಲ್ಲಿ 3 ಭಾಗಗಳಾಗಿ ಮತ್ತೆ ಇದನ್ನ ವಿಂಗಡಣೆ ಮಾಡ್ತಾರೆ. ಪೂರ್ವ ಭಾಗ, ಮಧ್ಯಮ ಭಾಗ ಮತ್ತೆ ಉತ್ತರ ಭಾಗ ಅಂತ. ಸೊ ಪೂರ್ವ ಭಾಗದಲ್ಲಿ ನಮಗೆ ಹಯಗ್ರೀವ ಮತ್ತೆ ಅಗತ್ಸಿರ ಸಂವಾದ ನಮ್ಗೆ ಸಿಗ್ತಾ ಹೋಗುತ್ತೆ. ಅಂದ್ರೆ ಆ ಒಂದು ಲಲಿತೋಪಾಖ್ಯಾನ ಅನ್ನುವಂಥ ಒಂದು ಅಧ್ಯಾಯದಲ್ಲೇ 3 ಭಾಗಗಳಾಗಿ ಅದನ್ನ ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ಪೂರ್ವ ಭಾಗದಲ್ಲಿ ನಮ್ಗೆ ಅಗತ್ಸಿರು ಮತ್ತೆ ಹಯಗ್ರೀವರ ಒಂದು ಸಂವಾದ ನಮ್ಗೆ ಸಿಗ್ತಾ ಹೋಗುತ್ತೆ. ಅವರೊಂದಿಷ್ಟು ಪ್ರಶ್ನೋತ್ತರವಾಗಿ ಒಂದು ಸಂವಾದವನ್ನು ಮಾಡ್ತಾರೆ. ಅಗತ್ಸ್ಯ ಮಹರ್ಷಿಗಳು, ಸಪ್ತ ಋಷಿಗಳಲ್ಲಿ ಒಬ್ಬರಾದಂತಹ ಅಗತ್ಸ್ಯ ಮಹರ್ಷಿಗಳು ಹಯಗ್ರೀವರಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೆ ಹಯಗ್ರೀವರು ಅಗತ್ಸ್ಯರಿಗೆ ಒಂದಿಷ್ಟು ಉತ್ತರಗಳನ್ನ ಹೇಳ್ತಾರೆ. ಸೊ ಅದರ ಒಂದು ಸಂವಾದವೇ ಈ ಪೂರ್ವ ಭಾಗದಲ್ಲಿ ಬರುವಂತಹ ಹಯಗ್ರೀವ ಅಗತ್ಸ್ಯ ಸಂವಾದ ಅನ್ನುವಂಥ ಒಂದು ಚಾಪ್ಟರ್ ಅಂತಾನೆ ಹೇಳ್ಬೋದು. ಇನ್ನ 2ನೇ ಚಾಪ್ಟರ್ ಅಥವಾ ನಾವು ಮಧ್ಯಮ ಭಾಗ ಅಂತ ನಾವೇನ್ ಹೇಳಿದ್ವಲ್ಲ, ಅದರಲ್ಲಿ ಪ್ರಮುಖವಾಗಿ ಲಲಿತ ಸಹಸ್ರನಾಮವನ್ನ ವ್ಯಾಖ್ಯಾನಿಸಲಾಗಿದೆ. ಅಂದ್ರೆ ನಾವೇನೀಗ ಕಲಿಯೋದಕ್ಕೆ ಹೊರಟಿದೀವಲ್ಲ, ಪ್ರಮುಖವಾಗಿ ನಾವು ಧ್ಯಾನದಿಂದ ಶುರು ಮಾಡಿ, ಸಿಂಧೂರಾರುಣ ವಿಗ್ರಹಂ ಇಂದ ಶುರು ಮಾಡಿ ಇಡೀ ವಿಷ್ಣು ಸಹಸ್ರನಾಮದ ಒಂದು ಪೂರ್ತಿ 1000 ನಾಮಗಳನ್ನ ಏನು ನಾವು ಶ್ಲೋಕದ ಮುಖಾಂತರ ಕಲಿತೀವಿ, ಇದು ನಮಗೆ ಮಧ್ಯಮ ಭಾಗದಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಅದು 2ನೇ ಅಧ್ಯಾಯ ಅಂತ ನಾವು ಅಲ್ಲಿ ವಿಂಗಡಣೆ ಆಗಿದೆ. ಇನ್ನು ಉತ್ತರ ಭಾಗ ಅನ್ನುವಂಥದ್ದು 3ನೇ ಅಧ್ಯಾಯ ಅಥವಾ 3ನೇ ಭಾಗ. ಇದರಲ್ಲಿ ಫಲಶ್ರುತಿಯ ಬಗ್ಗೆ ಒಂದು ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಇದು ಕೂಡ ಒಂದು ಕಾನ್ವರ್ಸೇಷನ್ ಅಲ್ಲೇ ಇದೆ. ಅಗತ್ಸಿರು ಮತ್ತೆ ಹಯಗ್ರೀವರು ಒಂದು ಸಂಭಾಷಣೆಯಲ್ಲಿ ಈ ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡೋದ್ರಿಂದ ಅಥವಾ ನಾವು ಸ್ತುತಿಸೋದ್ರಿಂದ ಏನೇನು ಪ್ರಯೋಜನಗಳಾಗತ್ತೆ ಅನ್ನುವಂಥ ಫಲಶ್ರುತಿಯನ್ನ ಉತ್ತರ ಭಾಗದಲ್ಲಿ ನಮ್ಗೆ ಇದು ಸಿಗ್ತಾ ಹೋಗುತ್ತೆ. ಸೊ ಬ್ರಹ್ಮಾಂಡ ಪುರಾಣದ ಒಂದು ಅಧ್ಯಾಯವಾಗಿರುವಂತಹ ಲಲಿತೋಪಾಖ್ಯಾನ ಅನ್ನುವಂತಹ ಒಂದು ಅಧ್ಯಾಯದಲ್ಲಿ ಬಹಳ ದೀರ್ಘವಾದಂತಹ, ಇಡೀ ಬ್ರಹ್ಮಾಂಡ ಪುರಾಣದಲ್ಲಿ ತುಂಬಾ ದ ಬಿಗ್ಗೆಸ್ಟ್ ಚಾಪ್ಟರ್ ಅಥವಾ ತುಂಬಾ ದೊಡ್ಡ ಅಧ್ಯಾಯ ಅಂತ ಅಂದ್ರೆ ಅದು ಈ ಅಧ್ಯಾಯ, ಲಲಿತೋಪಾಖ್ಯಾನ ಅಧ್ಯಾಯ. 36ನೇ ಅಧ್ಯಾಯದಲ್ಲಿ ನಮ್ಗೆ ಇದು ಸಿಗ್ತಾ ಹೋಗುತ್ತೆ. ಈ ಒಂದು ಅಧ್ಯಾಯದಲ್ಲಿ ಮತ್ತೆ ನಾವು 3 ಭಾಗಗಳಾಗಿ ಅದನ್ನ ವಿಂಗಡಣೆ ಮಾಡ್ಕೊಬಹುದು. ಪೂರ್ವ ಭಾಗ, ಮಧ್ಯಮ ಭಾಗ ಮತ್ತೆ ಉತ್ತರ ಭಾಗ ಅನ್ನುವಂಥದ್ದು. ಪೂರ್ವ ಭಾಗದಲ್ಲಿ ನಮಗೆ ಅಗತ್ಸ್ಯರು ಮತ್ತೆ ಹಯಗ್ರೀವರ ಒಂದು ಸಂವಾದವನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಈ ಒಂದು ಪೂರ್ವ ಭಾಗದಲ್ಲಿ ನಮಗೇನು ಅಧ್ಯಾಯಗಳು ಸಿಗತ್ತೆ ಅಥವಾ ಏನು ಪ್ರಶ್ನೋತ್ತರದಲ್ಲಿ ಏನೇನು ಸಂವಾದ ಆಗತ್ತೆ ಅಗತ್ಸ್ಯರ ಬಗ್ಗೆ, ಮತ್ತೆ ಹಯಗ್ರೀವರು ಅಂದ್ರೆ ಯಾರು, ಇದರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಾವು ಕಲ್ತ್ಕೊಂತ ಹೋಗೋಣ. ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಅಗತ್ಸ್ಯರು ಸಪ್ತ ಋಷಿಗಳಲ್ಲಿ ಬಹಳ ಪ್ರಮುಖರು. ಬಹಳ ಕುಬ್ಜರಾಗಿ ಅವರ ಒಂದು ಆಕಾರ ಇದ್ರೂ ಕೂಡ ನಮ್ಮ ಸನಾತನ ಧರ್ಮಕ್ಕೆ, ನಮ್ಮ ಶಾಸ್ತ್ರಕ್ಕೆ, ನಮ್ಮ ಒಂದು ಮನುಕುಲಕ್ಕೆ ಬಹಳಷ್ಟು ಉಪಯೋಗಗಳನ್ನ, ಬಹಳಷ್ಟು ಸಂಗ್ರಹಗಳನ್ನ ಮಾಡೋದ್ರಲ್ಲಿ
ಅಗಸ್ತ್ಯ ಮಹರ್ಷಿಗಳು ಬಹಳ ಪ್ರಮುಖರು ಅಂತಾನೆ ಹೇಳ್ಬೋದು. ಇನ್ನ ಹಯಗ್ರೀವರ ಬಗ್ಗೆ ನಾನು ಹೇಳಲೇಬೇಕು. ನಮ್ಮ ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಯಾವುದೋ ಒಂದು ಕಥೆಯಲ್ಲೂ ಕೂಡ ನಾನು ಈ ಒಂದು ಕಥೆಯನ್ನ ಹೇಳಿದ್ದೀನಿ. ಹೇಗೆ ಹಯಗ್ರೀವರ ಒಂದು ಜನನ ಆಯ್ತು ಅಥವಾ ಅವತಾರ ಹೇಗಾಯ್ತು ಅನ್ನೋದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಆದ್ರೂ ಕೂಡ ಇವತ್ತು ಲಲಿತಾ ಸಹಸ್ರನಾಮದಲ್ಲಿ ಮತ್ತೆ ಆ ಒಂದು ಕಥೆಯನ್ನ ನಾವೆಲ್ಲರೂ ಕೂಡ ತಿಳ್ಕೊಂತಾ ಹೋಗೋಣ. ಆ ಕಥೆಯನ್ನ ಶುರು ಮಾಡಬೇಕು ಅಂತ ಅಂದ್ರೆ, ಇದು ಸಾಮಾನ್ಯವಾಗಿ ವೈಕುಂಠದಲ್ಲಿ ಲಕ್ಷ್ಮೀನಾರಾಯಣರಿಬ್ರು ಕೂಡ ಒಂದು ಶಯನ ಆಕೃತಿಯಲ್ಲಿ ಕೂತ್ಕೊಂಡು ಬಹಳ ಒಂದು ರೆಸ್ಟ್ ತಗೊಂತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ವಿಷ್ಣು ಒಂದು ನೋಟವನ್ನ ಲಕ್ಷ್ಮಿಯ ಕಡೆಗೆ ಒಂದು ನೋಟವನ್ನ ಬೀರುತ್ತಾನೆ. ಅದು ಯಾವ ರೀತಿಯ ನೋಟ ಅಂತ ಅಂದ್ರೆ, ಒಂದಿಷ್ಟು ವ್ಯಂಗ್ಯವಾದಂತಹ ಒಂದು ನೋಟವನ್ನ ಮಹಾವಿಷ್ಣು ಲಕ್ಷ್ಮಿಯ ಕಡೆ ತಿರುಗಿ ನೋಡ್ತಾನೆ. ಸಾಮಾನ್ಯವಾಗಿ ಮಂದಹಾಸದಿಂದ ನೋಡೋದು ಅಥವಾ ಶೃಂಗಾರದಿಂದ ನೋಡೋದು ಅಥವಾ ಬೇರೆ ರೀತಿಯ ದೃಷ್ಟಿಯಿಂದ ನೋಡೋದು ಸರ್ವೇ ಸಾಮಾನ್ಯವಾಗಿ ದಂಪತಿಗಳಲ್ಲಿ ಇರುತ್ತೆ. ಆದ್ರೆ ಅವತ್ತಿನ ದಿನ ಆ ಒಂದು ನೋಟ ಹೇಗಿತ್ತು ಅಂತ ಅಂದ್ರೆ, ವಿಷ್ಣುದು ಬಹಳ ಏನೋ ಒಂಥರ ಅಪಹಾಸ್ಯ ಮಾಡುವಂತ ರೀತಿನಲ್ಲಿ ವಿಷ್ಣು ಒಂದು ನೋಟವನ್ನ ಲಕ್ಷ್ಮಿಯ ಕಡೆ ಬೀರ್ತಾನೆ. ಅದನ್ನ ಲಕ್ಷ್ಮಿ ನೋಡಿ ಬಹಳ ಅವಳಿಗೆ ಒಂಥರ ಏನೋ ಒಂದು ಅವಮಾನ ಅನ್ನುವಂತಹ ರೀತಿನಲ್ಲಿ ಅವಳು ಭಾಸಿಸ್ಬಿಡ್ತಾಳೆ. ಸಾಮಾನ್ಯವಾಗಿ ಇವಲ್ಲೂ ಕೂಡ ಲೌಕಿಕದಲ್ಲೂ ಕೂಡ ನಮಗೆ ಅನ್ಸತ್ತೆ, ನಮ್ಮ ಮನೆಗಳಲ್ಲೇ ಗಂಡ ಹೆಂಡತಿ ಏನೋ ಒಂದು ವ್ಯಂಗ್ಯವಾಗಿ ಏನೋ ಅಂದ್ರು ಅಂದಾಗ ನಾವು ಅದನ್ನ ಬಹಳ ಆಳವಾಗಿ ತೆಗೆದುಕೊಂಡ್ಬಿಡ್ತೀವಿ, ಅಥವಾ ಆ ಒಂದು ಸಂದರ್ಭವನ್ನ ಅಷ್ಟು ಚೆನ್ನಾಗಿ ತಗೊಳ್ಳೋದಿಲ್ಲ. ಅದೇ ರೀತಿಯ ಒಂದು ಪ್ರಸಂಗ ಅಲ್ಲೂ ಕೂಡ ಆಯ್ತು. ಲಕ್ಷ್ಮಿಗೆ ಬಹಳ ಕೋಪ ಬಂದ್ಬಿಡತ್ತೆ. ಎಷ್ಟರ ಮಟ್ಟಿಗೆ ಕೋಪ ಬರುತ್ತೆ ಅಂತ ಅಂದ್ರೆ, ಅವಳು ಮನಸ್ಸಿನಲ್ಲಿ ಶಪಿಸ್ಬಿಡ್ತಾಳೆ ವಿಷ್ಣುವನ್ನ. ಏನಂತ ಶಪಿಸ್ತಾಳೆ ಅಂತ ಅಂದ್ರೆ, ನಿನ್ನ ಕತ್ತು ಏನಿದೆ, ನಿನ್ನ ಕತ್ತಿನ ಭಾಗ ನಶಿಸಿ ಹೋಗ್ಲಿ, ಅಂದ್ರೆ ನಿನ್ನ ಕತ್ತಿನ ಭಾಗ ತುಂಡಾಗಿ ಹೋಗ್ಲಿ ಅನ್ನುವಂತಹ ಮಟ್ಟಕ್ಕೆ ಲಕ್ಷ್ಮಿ ವಿಷ್ಣುವನ್ನ ಶಪಿಸ್ಬಿಡ್ತಾಳೆ. ಎಲ್ಲವೂ ಕೂಡ ಒಂದು ಕಾರಣಕ್ಕೆ ಆಗತ್ತೆ ಅನ್ನುವಂಥದ್ದು ನಮ್ಗೆಲ್ಲರೂ ಕೂಡ ಗೊತ್ತಿದೆ. ಏನಪ್ಪಾ, ಲಕ್ಷ್ಮಿ ಅಷ್ಟರ ಮಟ್ಟಿಗೆ ವಿಷ್ಣುವನ್ನ ಶಪಿಸೋಕ್ ಸಾಧ್ಯನಾ? ಸದಾ ವಿಷ್ಣುವಿನ ಪಾದ ಸೇವೆಯನ್ನೇ ಮಾಡ್ಕೊಂಡಿರುವಂತಹ ಲಕ್ಷ್ಮಿ ಆ ರೀತಿ ಯೋಚನೆಯನ್ನು ಕೂಡ ಮಾಡೋದು ಅದು ಸಮಯೋಚಿತವಾ ಅಂತ ಈ ಕಥೆಯ ಒಂದು ಕೊನೆಯಲ್ಲಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಯಾಕೆ ಈ ರೀತಿ ಅಂತ. ಈ ರೀತಿ ಇದು ಪೂರ್ವ ಭಾಗ. ಈ ರೀತಿ ಆಗೋದಕ್ಕಿಂತ ಮುಂಚೆ ಒಬ್ಬ ಹಯಗ್ರೀವ ಅನ್ನುವಂಥ ಒಬ್ಬ ರಾಕ್ಷಸ ಜನ್ಮವನ್ನ ತಾಳಿರ್ತಾನೆ. ಅವನು ಬ್ರಹ್ಮನನ್ನ ಕುರಿತು ಘೋರ ತಪಸ್ಸನ್ನ ಮಾಡಿರ್ತಾನೆ. ಬ್ರಹ್ಮನ ಹತ್ರ ಒಂದು ವರವನ್ನ ಬೇಡಿರ್ತಾನೆ. ಸಾಮಾನ್ಯವಾಗಿ ನಮ್ಗೆಲ್ಲರೂ ಕೂಡ ಗೊತ್ತಿದೆ ರಾಕ್ಷಸರು ಯಾವ್ಯಾವ ರೀತಿ ವರವನ್ನ ಪಡಿತಾರೆ ಅಂತ. ನಾನು ಅಮರನಾಗಿರ್ಬೇಕು, ಯಾರೂ ಕೂಡ ನನ್ನನ್ನ ಸಾಯಿಸಬಾರ್ದು ಅನ್ನುವಂತಹ ಒಂದು ವರವನ್ನ ಬ್ರಹ್ಮನ ಹತ್ರ ಕೇಳಿದಾಗ, ಇಲ್ಲಪ್ಪ, ಅದನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ, ಅಮರತ್ವ ಅನ್ನುವಂಥದ್ದು ಯಾರಿಗೂ ಕೂಡ ಕೊಡದೇ ಇರುವಂತಹ ವರ, ಅದನ್ನ ಬಿಟ್ಟು ಬೇರೆ ಇನ್ಯಾವುದಾದ್ರೂ ವರವನ್ನ ಕೇಳು ನೀನು ಅಂತ ಆ ರಾಕ್ಷಸನ ಹತ್ರ ಬ್ರಹ್ಮ ಹೇಳಿದಾಗ, ಆ ಹಯಗ್ರೀವ ಅನ್ನುವಂತಹ ರಾಕ್ಷಸ ಯಾವ ರೀತಿ ಇರ್ತಾನೆ ಅಂತಂದ್ರೆ, ಕುದುರೆಯ ಮುಖವನ್ನ ಹೊಂದಿರ್ತಾನೆ, ನರನ ಒಂದು ದೇಹವನ್ನ ಹೊಂದಿರ್ತಾನೆ. ಆ ರೀತಿಯ ಒಂದು ಹುಟ್ಟು ಅವನದಾಗಿರುತ್ತೆ. ಅದರಿಂದ ಅವನಿಗೆ ಹಯ ಅಂದ್ರೆ ಸಂಸ್ಕೃತದಲ್ಲಿ ಕುದುರೆಗೆ ಹಯ ಅಂತ ಕರೀತಾರೆ. ಸೊ ಆ ರೀತಿಯ ಒಂದು ರಾಕ್ಷಸ ಅವನು ಏನ್ ಬೇಡ್ಕೊಂತಾನೆ ಅಂದ್ರೆ, ನನ್ನ ರೂಪವನ್ನೇ ಇರುವಂತಹ ಅಥವಾ ಕುದುರೆಯ ಮುಖ ಮತ್ತೆ ನರನ ಒಂದು ದೇಹವನ್ನೇ ಇರುವಂತಹ ಯಾರೋ ಒಬ್ಬ ಮಾತ್ರ ನನ್ನ ಸಾಯಿಸೋದಕ್ಕೆ ಅರ್ಹನಾಗಿರ್ತಾನೆ. ಮತ್ತೆ ಇನ್ಯಾರೂ ಕೂಡ ಯಕ್ಷರು, ನರರು, ಸುರರು, ಬೇರೆ ಯಾರೂ ಕೂಡ ಕ್ರಿಮಿಕೀಟ ಅಥವಾ ಯಾವುದೇ ಒಂದು ಜೀವಿಯೂ ಕೂಡ ನನ್ನನ್ನ ಸಂಹಾರ ಮಾಡದೆ ಇರೋಗಿರ್ಬೇಕು. ಯಾರಾದ್ರೂ ನನ್ನ ಸಂಹಾರ ಮಾಡ್ತಾರೆ ಅಂತ ಅಂದ್ರೆ ಅವರು ಕೂಡ ಕುದುರೆಯ ಮುಖವನ್ನ ಹೊಂದಿರಬೇಕು, ದೇಹ ಒಂದು ನರನ ಒಂದು ರೂಪದಲ್ಲಿ ಇರಬೇಕು. ಅಂತವರು ಯಾರಾದ್ರೂ ಇದ್ರೆ ಮಾತ್ರ ನನ್ನನ್ನ ಸಾಯಿಸೋದಕ್ಕೆ ಅರ್ಹರಾಗ್ತಾರೆ ಅಂತ ವರವನ್ನ ಪಡಿತಾನೆ. ನಂತರದಲ್ಲಿ ವರವನ್ನ ಪಡೆದ ನಂತರ ಸಾಮಾನ್ಯವಾಗಿ ನಮ್ಗೆ ಗೊತ್ತಿರತ್ತೆ, ನಮ್ಗೇನೋ ಒಂದು ಲಿಬರ್ಟಿ ಸಿಕ್ಬಿಟ್ರೆ, ಒಂದು ಸ್ವಾತಂತ್ರ್ಯ ಅನ್ನೋದು ಸಿಕ್ಬಿಟ್ರೆ ಅದನ್ನ ಬಹಳ ಅಕ್ರಮವಾಗಿ ನಾವು ದುರುಪಯೋಗವನ್ನ ಪಡ್ಕೊಂತ ಹೋಗ್ತೀವಿ. ಅದೇ ರೀತಿ ಈ ಹಯಗ್ರೀವ ಅನ್ನುವಂತಹ ರಾಕ್ಷಸನು ಕೂಡ ಎಲ್ಲಾ ದೇವತೆಗಳಿಗೆ ತೊಂದರೆಯನ್ನ ಕೊಡೋದು, ಹೋಮ ಯಜ್ಞ ಹವನಾದಿಗಳನ್ನ ನಶಿಸುವಂತಹ ಮಾಡೋದು, ವಿನಾಶವನ್ನ ಮಾಡೋದು, ತನ್ನ ಒಂದು ದುಷ್ಕೃತ್ಯವನ್ನ ಪ್ರಪಂಚದಲ್ಲಿ ಅಥವಾ ಸೃಷ್ಟಿಯಲ್ಲಿ ಬೀರುವಂಥದ್ದು ಎಲ್ಲವನ್ನು ಕೂಡ ಮಾಡ್ತಿರ್ತಾನೆ. ಮತ್ತೆ ಯಥಾ ರೀತಿ ಸಾಮಾನ್ಯವಾಗಿ ದೇವತೆಗಳು ವಿಷ್ಣುವಿನ ಮೊರೆ ಹೋಗ್ತಾರೆ. ಆ ವಿಷ್ಣು ತನ್ನ ಒಂದು ಶಯನದಲ್ಲಿ ಆರಾಮಾಗಿ ಮಲ್ಕೊಂಡಿರುವಂತಹ ಒಂದು ದೃಶ್ಯ ನಮ್ಮೆಲ್ಲರೂ ಕೂಡ ಕಣ್ಣಿಗೆ ಬೀಳುತ್ತೆ. ಆದ್ರೆ ಎಷ್ಟರ ಮಟ್ಟಿಗೆ ಅಂತಂದ್ರೆ, ಅವತ್ತಿನ ದಿವಸ ಯಾವ ರೀತಿ ಮಲಗಿದ್ದ ಅಂತಂದ್ರೆ,
ಈ ಬಾಣಗಳ ಒಂದು ಸರಪಳಿ ಏನಿರುತ್ತೆ ಅಥವಾ ಬಾಣಗಳ ಕಟ್ಟು ಅಂತ ನಾವೇನ್ ಹೇಳ್ತೀವಿ, ನಾವು ಬಿಲ್ಲು ಬಾಣಗಳನ್ನ ಒಬ್ಬ ರಾಜ ಇಟ್ಕೊಂಡಾದಾಗ ಆ ಹಿಂದೆ ಒಂದು ಪತ್ತಳಿಕೆ ಅಂತ ಇರುತ್ತೆ. ಆ ಪತ್ತಳಿಕೆ ಬಿಲ್ಲುಗಳ ಒಂದು ಪತ್ತಳಿಕೆಯನ್ನ ತಲೆದಿಂಬಾಗಿ ಮಾಡಿಕೊಂಡು ವಿಷ್ಣು ಆ ಆ ಮಲಗಿರ್ತಾನೆ. ಅಂತಹ ಒಂದು ಪ್ರಸಂಗ. ಯಾಕೆ ದೇವತೆಗಳಲ್ಲಿ ಹೋಗ್ತಾರೆ ಅಂತಂದ್ರೆ, ಇಲ್ಲಿ ಹಯಗ್ರೀವನ ಅಟ್ಟಹಾಸ ಬಹಳ ದೀರ್ಘವಾಗಿದೆ, ಬಹಳ ನಮ್ಮೆಲ್ಲರೂ ಕೂಡ ತುಂಬಾ ತೊಂದರೆಯನ್ನು ಕೊಡ್ತಿದ್ದಾನೆ. ಅವನನ್ನ ಮಾಡೋದಕ್ಕೆ ನೀವೇನಾದ್ರೂ ಅವತಾರವನ್ನ ತಾಳ್ಬೇಕು ಅಂತ ಎಚ್ಚರ ಮಾಡೋದಕ್ಕೆ ಹೋಗ್ತಾರೆ. ಆದ್ರೆ ವಿಷ್ಣು ಆಗೋದೇ ಇಲ್ಲ. ತಾನು ಆರಾಮಾಗಿ ಈ ಸೃಷ್ಟಿಯನ್ನ ಕಣ್ಮುಚ್ಕೊಂಡು ಬಹಳ ದೀರ್ಘವಾದ ಒಂದು ನಿದ್ರೆಯಲ್ಲಿ ಮುಳುಗಿರ್ತಾನೆ. ಆಗ ಬ್ರಹ್ಮ ಆಲೋಚನೆಯನ್ನು ಮಾಡ್ತಾನೆ. ಏಕೆಂದ್ರೆ ಪ್ರತಿಯೊಂದು ಯುದ್ಧಕ್ಕೂ ಅಥವಾ ಪ್ರತಿಯೊಂದು ಸಂಹಾರಕ್ಕೂ ಒಂದು ಮುಹೂರ್ತ ಅಂತ ಇರುತ್ತೆ. ಆ ಯುದ್ಧದ ಮುಹೂರ್ತ ಕಳೆದು ಹೋದ್ರೆ ಮತ್ತೆ ಅವರನ್ನ ಸಾಯಿಸೋದಕ್ಕೆ ಮತ್ತೆ ಅದೇ ಮುಹೂರ್ತವನ್ನ ನಾವು ಕಾಯ್ಬೇಕಾಗತ್ತೆ. ಸೊ ಆ ಮುಹೂರ್ತ ಮೀರಿ ಹೋಗ್ತಾ ಇದೆ ಅನ್ನುವಂತಹ ಒಂದು ಆಲೋಚನೆಯನ್ನ ಇಟ್ಕೊಂಡು ಬ್ರಹ್ಮ ಒಂದು ಗೆದ್ದಲ ಹುಳವನ್ನ ಸೃಷ್ಟಿಯನ್ನು ಮಾಡ್ತಾನೆ. ಯಾಕೆ ಸೃಷ್ಟಿಯನ್ನು ಮಾಡ್ತಾನೆ ಅಂದ್ರೆ, ವಿಷ್ಣುವನ್ನ ಎಚ್ಚರಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ಬ್ರಹ್ಮ ಆ ಒಂದು ಗೆದ್ದಲು ಹುಳುವನ್ನ ಸೃಷ್ಟಿಯನ್ನು ಮಾಡಿ ಆ ಗೆದ್ದಲ ಹುಳುಗೆ ಹೇಳ್ತಾನೆ, ಹೋಗಿ ಆ ಒಂದು ಬಿಲ್ಲಿನ ಒಂದು ಸರಪಳಿ ಏನಿದೆ ಅದನ್ನ ತಲೆದಿಂಬಾಗಿ ಮಾಡ್ಕೊಂಡಂತಹ ವಿಷ್ಣುವನ ಆ ಒಂದು ಕಟ್ಟನ್ನ ನೀನು ಹೋಗಿ ಬಿಚ್ಚು. ಆ ಕಟ್ಟಲು ಸಡಿಲ ಆದ್ಮೇಲೆ, ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಮಲಗಿರ್ಬೇಕಂದ್ರೆ ತಲೆದಿಂಬನ ಯಾರಾದ್ರೂ ಸರಿಸಿದ್ರೆ ಅಥವಾ ತಲೆದಿಂಬನ ಯಾರಾದ್ರೂ ಎಳ್ಕೊಂಡ್ಬಿಟ್ರೆ ನಾವು ಅವಾಗ ಎಚ್ಚರ ಆಗ್ತೀವಿ ಅಲ್ವಾ, ಯಾರೋ ಬಂದು ನಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ ಅಂತ. ಹಾಗೆ ಬ್ರಹ್ಮ ಆಜ್ಞೆಯನ್ನ ಮಾಡ್ತಾನೆ ಆ ಗೆದ್ದಲ ಹುಳಕ್ಕೆ, ಹೋಗಿ ಆ ಕಟ್ಟನ್ನ ನೀನು ಬರೀ ಕಟ್ ಮಾಡಿ ಬಿಡು. ಆಗ ಬಾಣಗಳ ಒಂದು ಸಡಿಲ ಆಗತ್ತೆ. ಆ ಸಡಿಲದಿಂದ ವಿಷ್ಣು ಜಾಗೃತನಾಗ್ತಾನೆ. ಆದ್ರಿಂದ ವಿಷ್ಣು ಜಾಗೃತನಾದಾಗ ನಾವೆಲ್ಲರೂ ಕೂಡ ವಿಷ್ಣು ಮೊರೆ ಹೋಗ್ಬೋದು. ಇದೇ ರೀತಿ ಹಯಗ್ರೀವನ ಒಂದು ವಿನಾಶಕ್ಕೆ ನಾವು ಪರಿಹಾರವನ್ನ ಕೇಳ್ಬೋದು ಅಂದ್ಬಿಟ್ಟು ಗೆದ್ದಲು ಹುಳಕ್ಕೆ ಬ್ರಹ್ಮ ಆಜ್ಞೆಯನ್ನ ಮಾಡಿದಾಗ ಅದು ಒಪ್ಕೊಳ್ಳೋದಿಲ್ಲ. ಏಕೆಂದ್ರೆ ಆ ಗೆದ್ದಲು ಹುಳಕ್ಕೂ ಕೂಡ ಅಷ್ಟು ಭಯ ಭಕ್ತಿ ಇರುತ್ತೆ. ನಾನು ಹೋಗಿ ಆ ಒಂದು ವಿಷ್ಣುವಿನ ನಿದ್ರೆಯನ್ನ ಏನಾದ್ರು ಭಂಗ ಮಾಡ್ಬಿಟ್ರೆ ಅದಕ್ಕಿಂತ ಪಾಪದ ಕೆಲಸ ಬೇರೆ ಇನ್ನೇನು ಇರೋದಿಲ್ಲ, ನಾನು ಕೆಲಸವನ್ನು ಮಾಡೋಲ್ಲ ಅಂತ ಇನಿಷಿಯಲಿ ಹೇಳಿದ್ರು ಕೂಡ ಮತ್ತೆ ಆಜ್ಞೆ ಅನ್ನೋದನ್ನ ನಾವು ಶಿರಸಾವಹಿಸಿ ಪಾಲಿಸಲೇಬೇಕು ಅನ್ನುವಂಥ ದೃಷ್ಟಿಯಿಂದ ಆ ಗೆದ್ದಲು ಹುಳ ಹೋಗ್ಬಿಟ್ಟು ಆ ಒಂದು ಹೊದಿಕೆ ಏನಿರುತ್ತೆ, ಬಾಣಗಳ ಒಂದು ಸರಪಳಿ ಹೊದಿಕೆ ಏನಿರುತ್ತೆ ಅದನ್ನ ಸಡಿಲಿಸುತ್ತೆ. ಆ ಸಡಿಲ ಮಾಡಿದ ಒಂದು ಇದರಿಂದ ಏನಾಗುತ್ತೆ, ಅದರಲ್ಲಿದ್ದಂತಹ ಪತ್ತಳಿಕೆಯಲ್ಲಿದ್ದಂತಹ ಬಾಣದ ಒಂದು ಚೂಚಾದಂತಹ ಒಂದು ಇದು ಕತ್ತಿಗೆ ತಾಕಿ ಆ ಕತ್ತಿನ ಶಿರಶ್ಛೇದನವನ್ನ ಆ ಒಂದು ಬಾಣ ಆಗತ್ತೆ. ಅಷ್ಟರ ಮಟ್ಟಿಗೆ ಆ ಬಾಣ ಚೂಪಾಗಿತ್ತು ಅಥವಾ ಹರಿತವಾಗಿತ್ತು ಅನ್ನೋದು ಭಾಸವಾಗತ್ತೆ ಏನೋ. ಹಾಗಲೇ ಹೇಳಿದ್ನಲ್ಲ, ಏನೋ ಒಂದು ಆಗ್ಬೇಕು ಅನ್ನೋದಿದ್ರೆ ಅಲ್ಲಿ ಲಕ್ಷ್ಮಿಯ ಒಂದು ಶಾಪವೂ ಕೂಡ ಇತ್ತಲ್ಲ. ಒಂದು ನೋಟವನ್ನ ವಿಷ್ಣು ಲಕ್ಷ್ಮಿ ಮೇಲೆ ಬೀರೋದ್ರಿಂದ ಲಕ್ಷ್ಮಿ ಶಾಪವನ್ನ ಕೊಡ್ತಾನೆ, ನಿನ್ನ ಶಿರಶ್ಛೇದನವಾಗ್ಲಿ ಅಥವಾ ನಿನ್ನ ಕತ್ತು ಕಟ್ಟಾಗ್ಲಿ ಅನ್ನುವಂಥದ್ದು. ಆ ಒಂದು ಶಾಪ ಫಲಿಸಬೇಕಾದ್ರಿಂದ ಆ ಬಾಣಗಳ ಒಂದು ಸರಪಳಿ ಸಡಿಲಗೊಂಡು ಅದರಲ್ಲಿದ್ದಂತಹ ಬಾಣ ವಿಷ್ಣುವಿನ ಕತ್ತನ್ನ ಸೀಳಿ ವಿಷ್ಣುವಿನ ತಲೆ ಮತ್ತೆ ದೇಹ ವಿಭಾಗವಾಗತ್ತೆ. ನಂತರ ಅಲ್ಲಿದ್ದಂತಹ ವಿಶ್ವಕರ್ಮ, ಎಲ್ಲರೂ ಕೂಡ ಗೊತ್ತಿದೆ ಯಾರು ವಿಶ್ವಕರ್ಮ ಅಂತ. ದೇವತೆಗಳಲ್ಲಿ ಅಥವಾ ಸ್ವರ್ಗದಲ್ಲಿ ಏನಾದ್ರೂ ಒಂದು ಸ್ಥಾಪನೆ ಆಗ್ಬೇಕು ಅಂತ ಅಥವಾ ಏನಾದ್ರೂ ಒಂದು ಆಗ್ಬೇಕು ಅಂದ್ರೆ ಅಲ್ಲಿ ವಿಶ್ವಕರ್ಮ ಅನ್ನೋ ಒಂದು ಪಾತ್ರ ಬಹಳ ಒಂದು ಇದು ಪ್ರಮುಖವಾಗಿರತ್ತೆ. ಅಂದ್ರೆ ಇಲ್ಲಿ ಅರಮನೆಯನ್ನ ಸ್ಥಾಪನೆ ಮಾಡೋದಿರ್ಬೋದು ಅಥವಾ ವೈಕುಂಠದ ಒಂದು ಆರ್ಕಿಟೆಕ್ಚರ್ ಇರ್ಬೋದು, ಅವರೆಲ್ಲ ಕೆಲಸವನ್ನು ಮಾಡುವಂತಹ ಒಂದು ಕಾರ್ಯವನ್ನ ವಿಶ್ವಕರ್ಮ ಹೊಂದ್ಕೊಂಡಿರ್ತಾನೆ. ಸೊ ಆ ವಿಶ್ವಕರ್ಮನಿಗೆ ಲಕ್ಷ್ಮಿ ಆಜ್ಞೆಯನ್ನ ಮಾಡ್ತಾಳೆ, ಈ ರೀತಿ ಆಗಿದೆ, ಆದ್ರಿಂದ ವಿಷ್ಣುವಿನ ತಲೆಯನ್ನ ಜೋಡಿಸೋದಕ್ಕೆ ಈಗ ಒಂದು ಕುದುರೆಯ ಒಂದು ಮುಖವನ್ನ ತೆಗೆದುಕೊಂಡು ಬಾ ಅಂತ ಲಕ್ಷ್ಮಿ ಆಜ್ಞೆಯನ್ನ ಮಾಡಿದಾಗ, ಯಾಕೆ ಆಜ್ಞೆ ಆಗಿತ್ತು ಅಂತ ಅಂದ್ರೆ ಅಲ್ಲಿ ಹಯಗ್ರೀವನನ್ನ ಸಂಹಾರ ಮಾಡ್ಬೇಕಂದ್ರೆ ಕುದುರೆಯ ಮುಖದವನೇ ಆಗಿರ್ಬೇಕಾಗಿತ್ತಲ್ವಾ. ಆದ್ರಿಂದ ವಿಶ್ವಕರ್ಮ ಹೋಗಿ ಒಂದು ಕುದುರೆಯ ಮುಖವನ್ನ ತರ್ತಾನೆ. ಅಲ್ಲಿ ಲಕ್ಷ್ಮಿ ಆ ಒಂದು ಕುದುರೆಯ ಮುಖವನ್ನ ವಿಷ್ಣುವಿನ ಒಂದು ಕತ್ತಿಗೆ ಜೋಡಿಸ್ತಾರೆ. ಆಗ ಹಯಗ್ರೀವ ಅನ್ನುವಂಥ ಒಂದು ಅವತಾರ ವಿಷ್ಣುವಿನಿಂದ ಆಗ್ತಾ ಹೋಗುತ್ತೆ. ಇದು ಹಯಗ್ರೀವರ ಕತೆ. ಅಂದ್ರೆ ಹಯಗ್ರೀವ ಅನ್ನುವಂತಹ ಅವತಾರ ಹೇಗಾಯ್ತು ಅನ್ನೋದನ್ನ ಹೇಳೋದಾದ್ರೆ, ಅವರ ಹಯಗ್ರೀವ ಅನ್ನುವಂತಹ ರಾಕ್ಷಸ ಇದ್ದ. ಆ ರಾಕ್ಷಸನ ಸಂಹಾರ ಮಾಡಬೇಕು ಅಂತ ವಿಷ್ಣು ಮತ್ತೆ ಅವನದೇ ಹೆಸರಾದಂತಹ ಹಯಗ್ರೀವನ ಅವತಾರವನ್ನ ವಿಷ್ಣು ತೆಗೆದುಕೊಳ್ಬೇಕಾಯಿತು. ತದನಂತರದಲ್ಲಿ ಹಯಗ್ರೀವ ರಾಕ್ಷಸನ ಸಂಹಾರ ಆಗತ್ತೆ. ಅಲ್ಲಿ ದೇವತೆಗಳು ಪ್ರಸನ್ನರಾಗ್ತಾರೆ. ಯಥಾ ರೀತಿಯಲ್ಲಿ
ನಡೀತಾ ಹೋಗುತ್ತೆ. ಸೊ ಇದು ಹಯಗ್ರೀವರು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಈ ಒಂದು ಕತೆ. ಇನ್ನು ಅಗಸ್ತ್ಯ ಮಹಾ ಋಷಿಗಳು ಯಾರು ಅಂತ ನಮ್ಗೆ ಗೊತ್ತೇ ಇದೆ. ಸೊ ಇಲ್ಲಿ ನಾನು ಲಲಿತೋಪಾಖ್ಯಾನದಲ್ಲಿ ಬರುವಂತಹ ಅಧ್ಯಾಯದಲ್ಲಿ ಏನು ಕಾನ್ವರ್ಸೇಷನ್ ಆಯ್ತು ಅನ್ನೋದು ಪಾತ್ರ ಪರಿಚಯವನ್ನ ಈಗ ನಮ್ಗೆ ಮಾಡಿಕೊಟ್ಟೆ, ಹಯಗ್ರೀವ ಯಾರು ಮತ್ತೆ ಅಗಸ್ತ್ಯರು ಯಾರು ಅಂತ. ಇಲ್ಲಿ ತದನಂತರದಲ್ಲಿ ಏನು ಸಂವಾದ ನಡೆಯುತ್ತೆ ಇಬ್ರಿಗೂ ಕೂಡ ಅನ್ನೋದನ್ನ ನಾವೀಗ ತಿಳ್ಕೊಂತ ಹೋಗೋಣ. ಸೊ ಪೂರ್ವ ಭಾಗದಲ್ಲಿ ಬರುವಂತಹ ಅಗಸ್ತ್ಯ ಹಯಗ್ರೀವರ ಸಂವಾದ ಏನಿದೆ ಅದನ್ನ ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಲಲಿತಾ ಸಹಸ್ರನಾಮವನ್ನ ಯಾರು ಬರೆದವರು ಅನ್ನೋದನ್ನ ಒಂದು ಪ್ರಶ್ನೆ ನಮ್ಮೆಲ್ಲರೂ ಕೂಡ ಮೂಡುತ್ತೆ. ತಾಯಿ ಲಲಿತನೇ ಸ್ವತಃ ಸಿಂಹಾಸನದಲ್ಲಿ ಕೂತ್ಕೊಂಡು ವಿರಾಜಮಾನವಾಗಿ ಬಹಳ ಸಂತೋಷವಾಗಿದ್ದಂತಹ ಒಂದು ಪ್ರಸಂಗದಲ್ಲಿ ಅಥವಾ ಒಂದು ಸಂದರ್ಭದಲ್ಲಿ ಒಂದು ಆಜ್ಞೆಯನ್ನ ಮಾಡ್ತಾಳೆ. ಯಾರಿಗೆ ಆಜ್ಞೆಯನ್ನ ಮಾಡ್ತಾಳೆ ಅಂದ್ರೆ ವಶಿನ್ಯಾದಿ ವಾಗ್ದೇವತಾ ಅನ್ನುವಂಥ ಒಂದಿಷ್ಟು ತ್ರಿಪುರ ಸುಂದರಿ ಅಂದ್ರೆ ಲಲಿತಾ ತ್ರಿಪುರ ಸುಂದರಿಯ ಒಂದು ವ್ಯಾಖ್ಯಾನವನ್ನ ಮಾಡಬೇಕು ಅಂತ ಬರ್ಕೊಳ್ಳಿ. ವಾಸವಿ, ಕಾಮೇಶ್ವರಿ, ಮೋದಿನಿ, ವಿಮಲಾ, ಅರುಣಾ, ಜಯಿನಿ, ಸರ್ವೇಶ್ವರಿ ಮತ್ತೆ ಕೌಲಿನಿ ಅನ್ನುವಂಥ, ಮತ್ತೊಮ್ಮೆ ಹೇಳ್ತೀನಿ, ವಶಿನ್ಯಾದಿ ವಾಗ್ದೇವತೆಯರು ಅಂತ. ವಾಸವಿ, ಕಾಮೇಶ್ವರಿ, ಮೋದಿನಿ, ವಿಮಲಾ, ಅರುಣ, ವಾಸವಿ, ಕಾಮೇಶ್ವರಿ, ಮೋದಿನಿ, ವಿಮಲಾ, ಅರುಣ, ಜಯಿನಿ, ಸರ್ವೇಶ್ವರಿ ಮತ್ತೆ ಕೌಲಿನಿ ಅನ್ನುವಂಥವರು ವಶಿನ್ಯಾದಿ ವಾಗ್ದೇವತೆಯರು ಅಂತ ಕರೀತಾರೆ. 8 ಜನ ಅವರು. ಮತ್ತೊಮ್ಮೆ ಹೇಳ್ತೀನಿ, ವಾಸವಿ, ಕಾಮೇಶ್ವರಿ, ಮೋದಿನಿ, ವಿಮಲಾ, ಅರುಣ, ಜಯಿನಿ, ಸರ್ವೇಶ್ವರಿ, ಕೌಲಿನಿ ಅನ್ನುವಂಥ 8 ಜನ ವಶಿನ್ಯಾದಿ ವಾಗ್ದೇವತೆಯರು ಅಂತ ಕರೀತಾರೆ. ಇಲ್ಲಿ ವಾಗ್ ಅಂತ ಅಂದ್ರೆ ಸ್ಪೀಚ್ ಅಂತ ಅರ್ಥ, ಅಥವಾ ವಾಕ್ ಅಂತ ನಾವೇನ್ ಕರಿತೀವಲ್ಲ. ಅವರು ಯಾವುದೇ ಒಂದು ಸಂದರ್ಭವನ್ನ ಅಥವಾ ಪ್ರಸಂಗವನ್ನ ಬಹಳ ಚೆನ್ನಾಗಿ ವಿವರಣೆಯನ್ನ ಮಾಡುವಂತ ಒಂದು ಶಕ್ತಿ ಅವರಿಗೆ ಇರೋದಕ್ಕೋಸ್ಕರ ಅವರಿಗೆ ವಶಿನ್ಯಾದಿ ವಾಗ್ದೇವತೆಯರು ಅಂತ ಕೂಡ ಅವ್ರನ್ನ ಕರೀತಾರೆ. ಶ್ರೀಮಾತೆಯ ತ್ರಿಪುರ ಸುಂದರಿಯ ವರ್ಣನೆಯನ್ನ ಬಹಳ ಲೀಲಾಜಾಲವಾಗಿ ಅಥವಾ ಬಹಳ ಸ್ಪಷ್ಟವಾಗಿ ಸ್ಫುಟವಾಗಿ ಹೇಳಬೇಕು ಅನ್ನುವಂಥ ಒಂದು ಸಂಕಲ್ಪ ಲಲಿತಾ ತ್ರಿಪುರ ಸುಂದರಿಯಾದಂತಹ ಮಾತೆಗೆ, ಶ್ರೀಮಾತೆಗೆ ಅನ್ಸುತ್ತೆ. ಅವಳು ಒಂದು ಆಜ್ಞೆಯನ್ನ ಮಾಡ್ತಾಳೆ. ಯಾರಿಗೆ ಅಂದ್ರೆ ವಶಿನ್ಯಾದಿ ವಾಗ್ದೇವತೆಯರಿಗೆ ಒಂದು ಆಜ್ಞೆಯನ್ನ ಮಾಡ್ತಾಳೆ. ನನ್ನನ್ನ ಕುರಿತು, ನನ್ನ ರೂಪವನ್ನ ಕುರಿತು, ನನ್ನ ಒಂದು ಭಾವವನ್ನ ಕುರಿತು ನೀವು ಸಹಸ್ರನಾಮವನ್ನ, 1000 ನಾಮವನ್ನ ನೀವು ಹೇಳಿ ಅಂತ ಒಂದು ಆಜ್ಞೆಯನ್ನ ಮಾಡ್ತಾಳೆ ಲಲಿತಾ ತ್ರಿಪುರ ಸುಂದರಿ ಮಾತೆ ಅಥವಾ ಲಲಿತಾ ಅಮ್ಮ. ಎಲ್ಲರೂ ಬರ್ಕೊಂಡ್ರ? ಸೊ ಈ ಒಂದು ಆಜ್ಞೆಯನ್ನ ಮಾಡಿದಾಗ ಅಲ್ಲಿ ಯಾರ್ಯಾರು ನೆರೆದಿರ್ತಾರೆ ಅನ್ನೋದನ್ನು ಕೂಡ ಈ ಒಂದು ಸಂವಾದದಲ್ಲಿ ಅಗಸ್ತ್ಯರು ಕೇಳ್ತಾರೆ ಹಯಗ್ರೀವರನ್ನ. ಈ ಒಂದು ಸಂದರ್ಭ ಯಾವಾಗ ಸೃಷ್ಟಿ ಆಯ್ತು, ಈ ಲಲಿತಾ ಪರಮೇಶ್ವರಿ ಸಹಸ್ರನಾಮದ ಒಂದು ಹುಟ್ಟು ಹೇಗಾಯ್ತು ಅಂತ ಪ್ರಶ್ನೆಯನ್ನು ಮಾಡಿದಾಗ ಹಯಗ್ರೀವರು ಇದನ್ನ ಹೇಳ್ತಾ ಹೋಗ್ತಾರೆ. ಬ್ರಹ್ಮಾಂಡ ಅನ್ನುವಂಥದ್ದು ನಮಗೆ ಸಾಮಾನ್ಯ ಗೊತ್ತು. ನಮ್ಗೆ ಒಂದು ಬ್ರಹ್ಮಾಂಡ ಗೊತ್ತಿದೆ, ಇದೊಂದು ಬ್ರಹ್ಮಾಂಡ ಅಂತ. ಅದೇ ತರ ಬಹಳಷ್ಟು ಬ್ರಹ್ಮಾಂಡಗಳಿದ್ದಾವೆ. ಬಹಳಷ್ಟು ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲಾ ದೇವಾನುದೇವತೆಗಳು, ಹರಿಹರ, ಶಿವ ಅಥವಾ ಪ್ರಮುಖರಾದಂತಹ ಪ್ರತಿಯೊಬ್ಬರೂ ಕೂಡ ಆ ಒಂದು ಸಂದರ್ಭದಲ್ಲಿ ನೆರೆದಿರ್ತಾರೆ. ಅಂದ್ರೆ ಮಾತೆಯ ಒಂದು ದಿವ್ಯ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ನೆರೆದಿರ್ತಾರೆ. ಅಲ್ಲಿ ಲಲಿತೆ ಆಜ್ಞೆಯನ್ನ ಮಾಡ್ತಾಳೆ, ವಶಿನ್ಯಾದಿ ವಾಗ್ದೇವತಾ ಋಷಿಯರಿಗೆ ನನ್ನ ಒಂದು 1000 ನಾಮವನ್ನ ನೀವೆಲ್ಲರೂ ಕೂಡ ವಿಶ್ಲೇಷಣೆಯನ್ನ ಮಾಡಿ ಅಂತ. ಆಗ ಅಷ್ಟು ಜನರ ಮಧ್ಯದಲ್ಲಿ ಸಿಂಹಾಸನಾರೂಢರಾಗಿ ಬಹಳ ಬ್ರಹ್ಮಾಂಡವನ್ನೇ ಪುಳಕಿತಗೊಳಿಸುವ ಹಾಗೆ ಅಥವಾ ಬ್ರಹ್ಮಾಂಡವನ್ನೇ ಆ ಒಂದು ನೋಟ ಎಲ್ಲರಿಗೂ ಕೂಡ ಅಚ್ಚರಿಯನ್ನ ಮೂಡಿಸುವಂತಹ ಒಂದು ದೃಶ್ಯದಲ್ಲಿ
ಆ ಸಿಂಹಾಸನದ ಮೇಲೆ ಕೂತ್ಕೊಂತಾಳೆ. ಅದಕ್ಕೋಸ್ಕರ ನೋಡಿ ಮೊದಲನೇ ಶ್ಲೋಕವೇ ನಮಗೆ ಆ ಒಂದು ಸಿಂಹಾಸನ ಯಾವ ರೀತಿ ಇತ್ತು ಅನ್ನೋದನ್ನ ಮೊದಲನೆಯ ಶ್ಲೋಕದ ಮೊದಲನೇ ಒಂದು ಇದರಲ್ಲೇ ಬರುತ್ತೆ, ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಅಂತ, ಶ್ರೀಮತ್ ಸಿಂಹಾಸನೇಶ್ವರಿ ಅಂತ. ಯಾಕೆ ಈ ಸತ್ಯ ಬರುತ್ತೆ ಅಂದ್ರೆ, ಅವಳು ಸಿಂಹಾಸನದ ಮೇಲೆ ಕೂತ್ಕೊಂಡು ಮಹಾರಾಣಿ ಯಾವ ರೀತಿ ಕೂತ್ಕೊಂತಾಳೋ ಅದೇ ರೀತಿ ಲಲಿತಾಂಬಿಕೆಯು ಕೂಡ ಕೂತಿರ್ತಾಳೆ. ಅದಕ್ಕೆ ಶ್ರೀಮಾತಾ ಶ್ರೀ ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಹೇಳಿದ್ರು. ಅಂದ್ರೆ ಸಿಂಹಾಸನದ ಮೇಲೆ ವಿರಾಜಮಾನವಾಗಿ ಕೂತಂತಹ ಲಲಿತೆಯನ್ನ ಈ ವಶಿನ್ಯಾದಿ ವಾಗ್ದೇವತೆಯರು ಅವಳ ಒಂದು ರೂಪವನ್ನ ಹೇಳ್ತಾ ಇರುವಂತದ್ದು. ಸೊ ಹಾಗೆ ಎಲ್ಲರೂ ಕೂಡ ನೆರೆದಿರ್ತಾರೆ ಆ ಒಂದು ಸಂದರ್ಭದಲ್ಲಿ. ಎಲ್ಲರೂ ಕೂಡ ದೇವಿಯ ಒಂದು ರೂಪವನ್ನ ನೋಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ವಶಿನ್ಯಾದಿ ವಾಗ್ದೇವತೆ ಋಷಿಯರು ಈ ಲಲಿತೆಯನ್ನ ಕುರಿತು 1000 ನಾಮಗಳನ್ನ ಅಲ್ಲಿ ಹೇಳ್ತಾ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಬಿಲ್ವಪತ್ರೆ ಪುಷ್ಪಗಳಿಂದ ಶ್ರೀಚಕ್ರದ ಒಂದು ರೂಪದಲ್ಲಿ ಲಲಿತೆಯನ್ನ ಎಲ್ಲರೂ ಕೂಡ ಧ್ಯಾನಿಸ್ತಾರೆ. ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಹಾಕಿ ಮಾತೆಯ ಒಂದು ದೃಷ್ಟಿನಲ್ಲಿ ಎಲ್ಲರೂ ಕೂಡ ಅವಳನ್ನ ಆರಾಧನೆ ಮಾಡ್ತಾರೆ. ಹರಿಹರ ವಿರಿಂಚಿ ಅಂದ್ರೆ ಬ್ರಹ್ಮ, ಶಿವ, ವಿಷ್ಣು ಎಲ್ಲರೂ ಕೂಡ ಆ ತಾಯಿಯನ್ನ ಸ್ತುತಿಸ್ತಾರೆ. ಲಲಿತಾ ಸಹಸ್ರನಾಮವನ್ನ ಹೇಳಿ ಸ್ತುತಿಸ್ತಾರೆ ಅನ್ನುವಂತಹ ಒಂದು ಮಾಹಿತಿ ಇಲ್ಲಿ ಅಗತ್ಸ್ಯರು ಮತ್ತೆ ಹಯಗ್ರೀವರ ಒಂದು ಸಂವಾದದಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಇದು ಮೊದಲನೇ ಪ್ರಶ್ನೆ. ಯಾರು ಲಲಿತಾ ಸಹಸ್ರನಾಮವನ್ನ ಮೊದಲಿಗೆ ಹೇಳಿದ್ದು ಅನ್ನೋ ಪ್ರಶ್ನೆಗೆ ಉತ್ತರ, ವಶಿನ್ಯಾದಿ ವಾಗ್ದೇವತೆಯರು ಯಾರ್ಯಾರು ಅಂತ ನಾನು ನಿಮ್ಗೆ ಲಿಸ್ಟ್ ಕೊಟ್ಟಿದ್ದೀನಿ. ಅವರು ಸಿಂಹಾಸನದಲ್ಲಿ ಕೂತಿರುವಂತಹ ಅಂಬಿಕೆ ಲಲಿತೆಯನ್ನ ಕುರಿತು ಲಲಿತಾ ಸಹಸ್ರನಾಮವನ್ನ ಮೊದಲಿಗೆ ಹೇಳುವಂಥದ್ದು. ಇಲ್ಲಿ ಮೊದಲನೇ ಹುಟ್ಟು ಅಥವಾ ಮೊದಲ ಲಲಿತಾ ಸಹಸ್ರನಾಮ ಎಲ್ಲಿ ಹುಟ್ಟಿತು ಅನ್ನೋದು ನಮ್ಗೆ ಅರ್ಥ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ಅಗತ್ಸ್ಯರು ಕೇಳ್ತಾರೆ, ಇಂತಹ ಪವಿತ್ರವಾದಂತಹ ಈ ಲಲಿತಾ ಸಹಸ್ರನಾಮವನ್ನ ಅಗತ್ಸ್ಯರು ತಿಳ್ಕೊಂಡಿದ್ದಾರೆ. ಅಂದ್ರೆ ಅಗತ್ಸ್ಯರು ಕೂಡ ಅಲ್ಲಿದ್ರು, ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಅಗತ್ಸ್ಯರು ಇದ್ರು. ಅಗತ್ಸ್ಯರು ಇರಲಿಲ್ಲ ಈ ಒಂದು ಸಂದರ್ಭದಲ್ಲಿ. ಬ್ರಹ್ಮಾಂಡದಲ್ಲಿ ವಶಿನ್ಯಾದಿ ವಾಗ್ದೇವತೆಯರು ಲಲಿತಾ ಸಹಸ್ರನಾಮವನ್ನ ಹೇಳಿದಾಗ ಹಯಗ್ರೀವರ ಒಂದು ಉಪಸ್ಥಿತಿ ಅಲ್ಲಿತ್ತು. ಹಯಗ್ರೀವರು ಆ ಒಂದು ಸಹಸ್ರನಾಮವನ್ನ ಕರಗತ ಮಾಡ್ಕೊಂಡು ಸಿದ್ಧಿಯಾಗಿತ್ತು ಅವರಿಗೆ. ಸಾಮಾನ್ಯವಾಗಿ ನಮ್ಮಗಳಿಗೂ ಅಷ್ಟೇ ಈ ಒಂದು ಪವಿತ್ರವಾದಂತಹ ಲಲಿತಾ ಸಹಸ್ರನಾಮವನ್ನ ಸುಮ್ಮನೆ ಹಾಗೆ ನಾನೇ ಯೂಟ್ಯೂಬ್ ನೋಡಿ ಕಲ್ತ್ಕೊಂತೀನಿ ಅಥವಾ ಬೇರೆ ಕೇಳಿಸ್ಕೊಂಡು ಕಲ್ತ್ಕೊಂತೀನಿ ಅನ್ನೋದು ಒಂದು ತಪ್ಪು ಮಾಹಿತಿ ಅಂತ ಹೇಳ್ತಾ ಹೋಗ್ಬೋದು. ಒಂದು ಗುರುಮುಖೇನೆ ಮಾತ್ರನೇ ನಾವು ಈ ರೀತಿಯಾದ ಪವಿತ್ರವಾದಂತಹ ಜಪಗಳನ್ನು ನಾವು ಕಲಿತಾ ಹೋಗ್ಬೇಕು. ಸುಮಾರು ಜನಕ್ಕೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಪಂಚದಶಾಕ್ಷರಿ ಮಂತ್ರ ಅಂತ ಒಂದು ಮಂತ್ರ ಇದೆ. ಅದರ ಬಗ್ಗೆ ಇನ್ನಿಷ್ಟು ಆಳವಾದ ಚಿಂತನೆ ನಾನು ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ಆ ಪಂಚದಶಾಕ್ಷರಿ ಮಂತ್ರ ಅಂತ ಅಂದ್ರೆ ಪ್ರತಿಯೊಂದೊಂದು ನಾಮದ ಮೊದಲನೇ ಅಕ್ಷರವನ್ನ ತೆಗೆದುಕೊಂಡು ಅಲ್ಲಿ ದೇವಿಯನ್ನ ವರ್ಣನೆ ಮಾಡುವಂಥದ್ದು. ಸೊ ಆ ಮಂತ್ರದಲ್ಲಿ ಜಪಿಸಿದ ನಂತರ ಆಮೇಲೆ ಸಹಸ್ರನಾಮವನ್ನ ಹೇಳ್ಬೇಕು, ಪಠಿಸ್ಬೇಕು ಅಂತ ಶಾಸ್ತ್ರ ಹೇಳ್ತಾ ಹೋಗುತ್ತೆ. ಅಂದ್ರೆ ಅದಕ್ಕೆ ದೀಕ್ಷೆಯನ್ನ ತೆಗೆದುಕೊಬೇಕು ಅಂತ. ಅಂದ್ರೆ ಪಂಚದಶಾಕ್ಷರಿ ಮಂತ್ರವನ್ನ ಹೇಳ್ಬೇಕಂದ್ರೆ ಗುರುಮುಖೇನ ದೀಕ್ಷೆಯನ್ನ ಪಡೆದು ನಂತರ ಲಲಿತ ಸಹಸ್ರನಾಮವನ್ನ ಹೇಳ್ಬೇಕು ಅಂತ. ಸೊ ಇದನ್ನ ಯಾರು ಬರ್ದಿದ್ದು ಅಂತಂದ್ರೆ ಶಿವ, ಸಾಕ್ಷಾತ್ ಶಿವನೇ. ನಿಮ್ಗೆ ತ್ರಿಶತಿ ಮಂತ್ರ ಅಂತೂ ಕೂಡ ಸಾಮಾನ್ಯವಾಗಿ ಎಲ್ಲರೂ ಕೂಡ ಗೊತ್ತಿರ. ತ್ರಿಶತಿ ಅಂತಂದ್ರೆ 300, ಶತ ಅಂದ್ರೆ 100 ಅಂತ. ಸೊ ತ್ರಿಶತಿ ಅಂದ್ರೆ 300 ನಾಮಗಳನ್ನ ಉಳ್ಳಂತಹ ಒಂದು ಮಂತ್ರವು ಕೂಡ ನಮಗೆ ಸ್ತೋತ್ರಮಾನದಲ್ಲಿ ಕೂಡ ಸಿಗ್ತಾ ಹೋಗುತ್ತೆ. ತ್ರಿಶತಿ ಅಂತ ಕರೀತಾರೆ. ಅದು ಸಾಕ್ಷಾತ್ ಶಿವನೇ ಈ ಒಂದು ತ್ರಿಶತಿಯನ್ನ ಹೇಳಿದ್ದು. ಸೊ ಆ ತ್ರಿಶತಿ ಮಂತ್ರವನ್ನು ಕೂಡ ಮತ್ತೆ ನಾನು ಈಗ ನಿಮ್ಗೇನು ಹೇಳಿದಲ್ಲ ಪಂಚದಶಾಕ್ಷರಿ ಮಂತ್ರ ಅಂತ, ಇದು ಎರಡನ್ನೂ ಕೂಡ ನಾವು ಬೇರೆಯವ್ರ ಹತ್ರ ದೀಕ್ಷೆನ ತೆಗೆದುಕೊಂಡು ಆ ಮಂತ್ರವನ್ನ ಪಠಣೆಯನ್ನ ಮಾಡ್ಬೇಕು. ಯಾಕೆಂದ್ರೆ ಅದು ಗುರುಮುಖೇನೇ ಹೋಗ್ಬೇಕು ಅಂತ. ಈ ಲಲಿತಾ ಸಹಸ್ರನಾಮವನ್ನು ಕೂಡ ಗುರುಮುಖೇನೇ ಕಲಿಬೇಕು ಅಂತ ಶಾಸ್ತ್ರಗಳು ಹೇಳ್ತಾ ಹೋಗುತ್ತೆ. ಆದ್ರೆ ಲೌಕಿಕದಲ್ಲಿ ನಮಗೆ ದೀಕ್ಷೆಯನ್ನ ಕೊಡುವಂತಹ ಗುರುಗಳಾಗಿರ್ಬೋದು ಅಥವಾ ಚೆನ್ನಾಗಿ ಕರಗತ ಮಾಡ್ಕೊಂಡಿರುವಂತಹ ಗುರುಗಳು, ಮತ್ತೆ ನಮಗೆ ದೀಕ್ಷೆಯನ್ನ ಕೊಟ್ಟು ಅಷ್ಟು ಕರೆಕ್ಟಾಗಿ ಪಾಠ ಮಾಡುವಂತಹ ಗುರುಗಳು ಈಗ ನಮ್ಗೆ ಇಲ್ಲದೆ ಇರುವಂತಹ ಒಂದು ಕಾರಣದಿಂದ ನಾವು ಹಾಗೆ ಲಲಿತಾ ಸಹಸ್ರನಾಮವನ್ನ ಕಲಿತಾ ಇದೀವಿ. ಆದ್ರೂ ಕೂಡ ಗುರುಮುಖೇನೇ ಈ ಸಹಸ್ರನಾಮವನ್ನ ನಾವು ಕಲಿಬೇಕು ಅಂತ ನಮ್ಗೆ ಶಾಸ್ತ್ರ ಹೇಳ್ತಾ ಹೋಗುತ್ತೆ. ನಾನು ಯಾಕೆ ಸ್ವಲ್ಪ ಡಿವಿಯೇಟ್ ಆದೆ ಇಲ್ಲಿ ಅಂತಂದ್ರೆ, ಅಗತ್ಸಿರೋ ಒಂದು ಪ್ರಶ್ನೆನೂ ಕೂಡ ಅದೇ ಆಗಿರುತ್ತೆ. ಈ ಒಂದು ಲಲಿತಾ ಸಹಸ್ರನಾಮವನ್ನ ಯಾಕೆ
ನೀವು ನನಗೆ ಮುಂಚೆನೆ ಹೇಳಿರ್ಲಿಲ್ಲ ಅಂತ. ಯಾಕೆಂದ್ರೆ ಅಗತ್ಯರು ಹಯಗ್ರೀವರನ್ನ ಬಹಳ ದಿವನದಿಂದ ಆರಾಧನೆಯನ್ನ ಮಾಡ್ಕೊಂಡು ಪೂಜೆಯನ್ನ ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೂ ಕೂಡ ಹಯಗ್ರೀವರು ಈ ಒಂದು ಲಲಿತಾ ಸಹಸ್ರನಾಮವನ್ನ ಅಗತ್ಯರಿಗೆ ಪಾಠ ಮಾಡಿರ್ಲಿಲ್ಲ ಅಥವಾ ಅದರ ಬಗ್ಗೆ ಹೇಳಿರ್ಲಿಲ್ಲ. ಅವ್ರು ಕೇಳಿದಾಗ ಮಾತ್ರ ಹಯಗ್ರೀವರು ಹೇಳ್ತಾರೆ. ಸೊ ಇಲ್ಲಿ ಅಗತ್ಯರು ಪ್ರಶ್ನೆ ಮಾಡ್ತಾರೆ ಹಯಗ್ರೀವರನ್ನ, ಯಾಕೆ ಇಷ್ಟು ದಿನ ಆದ್ರೂ ಸ್ವಂತ ನೀವೇ ಯಾಕೆ ಈ ಒಂದು ಲಲಿತಾ ಸಹಸ್ರನಾಮದ ಒಂದು ದಿವ್ಯವಾದಂತಹ ಒಂದು ಮಂತ್ರವನ್ನ ಜಪವನ್ನ ನನಗೆ ನೀವು ಪಾಠ ಮಾಡಲಿಲ್ಲ ಅಂತ ಹೇಳ್ಕೊಟ್ಟಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದಾಗ ಹಯಗ್ರೀವರು ಹೇಳ್ತಾರೆ, ಇದು ಯಾರು ಇದನ್ನ ಹೇಳೋದಕ್ಕೆ ಅರ್ಹರಾಗಿದ್ದಾರೆ ಅಂತ ಅಂದ್ರೆ, ಯಾರು ಈ ಶ್ರೀಚಕ್ರದಲ್ಲಿ ಇರುವಂತಹ ಲಲಿತೆಯನ್ನ ಧ್ಯಾನಿಸ್ತಾರೋ, ಮನಸ್ಸಿನಲ್ಲಿ ಆಹ್ವಾನವನ್ನ ಮಾಡಿಕೊಂಡು ಶ್ರದ್ಧಾ ಭಕ್ತಿಗಳಿಂದ ಯಾರು ಆ ಸ್ತುತಿಯನ್ನ ಮಾಡ್ತಾರೋ, ಯಾರು ಜಪವನ್ನ ಮಾಡ್ತಾರೋ, ಅಥವಾ ಯಜ್ಞಗಳಲ್ಲಿ ಅಥವಾ ಒಂದು ಶಿಸ್ತುಬದ್ಧವಾಗಿ ಕೂತ್ಕೊಂಡು ಕ್ರಮಬದ್ಧವಾಗಿ ಯಾರು ಪಾರಾಯಣವನ್ನು ಮಾಡ್ತಾರೋ ಅಂಥವರಿಗೆ ಮಾತ್ರ ಈ ಲಲಿತಾ ಸಹಸ್ರನಾಮವನ್ನ ಹೇಳ್ಕೊಡ್ಬೇಕು, ಬೇರೆಯವರಿಗೆ ಈ ಲಲಿತಾ ಸಹಸ್ರನಾಮವನ್ನ ಹೇಳ್ಕೊಡ್ಬಾರ್ದು ಅಂತ ಹಯಗ್ರೀವರು ಹೇಳ್ತಾರೆ. ಯಾಕೆಂದ್ರೆ ಅಷ್ಟು ಪಾವಿತ್ರತೆಯನ್ನ ಹೊಂದಿರುವಂತಹ ಮಂತ್ರ ಈ ಲಲಿತಾ ಸಹಸ್ರನಾಮ ಅನ್ನುವಂಥದ್ದು. ಸುಮ್ನೆ ಎಲ್ಲೋ ಹೇಗೋ ಕೂತ್ಕೊಂಡು ಅಥವಾ ಸ್ನಾನಪಾನ ಜಪಾದಿ ವಲ್ಲನೋ ಮನಸ್ಸನ್ನ ಕಲ್ಮಶವಾಗಿಟ್ಕೊಂಡು ಲಲಿತಾ ಸಹಸ್ರನಾಮವನ್ನು ಹೇಳಿದ್ರೆ ಅದು ಸಿದ್ಧಿಸೋದಿಲ್ಲ. ಯಾಕೆಂದ್ರೆ ಎಷ್ಟೋ ಬ್ರಹ್ಮಾಂಡದಲ್ಲಿದ್ದಂತಹ ಎಲ್ಲಾ ದೇವತೆಗಳ ಉಪಸ್ಥಿತಿಯಲ್ಲಿ ವಶಿನ್ಯಾದಿ ವಾಗ್ದೇವತೆ ಋಷಿಯರು ಸ್ತುತಿಸಿದಂತಹ ಒಂದು ಪವಿತ್ರವಾದಂತಹ ಮಂತ್ರ ಲಲಿತಾ ಸಹಸ್ರನಾಮ. ಅದನ್ನ ನಾವು ಸುಮ್ಮನೆ ಹೇಗೇಗೋ ಕೂತ್ಕೊಂಡು ಅಥವಾ ಹೇಗೇಗೋ ಮನಸ್ಸನ್ನ ಅಶುದ್ಧವಾಗಿಟ್ಕೊಂಡು ಹೇಳ್ತೀವಿ ಜಪಿಸ್ತೀವಿ ಅಂತ ಅಂದ್ರೆ ಅದು ಸಿದ್ಧಿಸೋದಿಲ್ಲ ಅಂತ. ಸೊ ಇಲ್ಲಿ ಹಯಗ್ರೀವರ ಉತ್ತರ ಏನಾಗಿತ್ತು ಅಂದ್ರೆ, ಯಾರಿಗೆ ಭಕ್ತಿ ಶ್ರದ್ಧೆ ಇದೆಯೋ, ಯಾರಿಗೆ ಕಲಿಬೇಕು ಅನ್ನುವಂತಹ ಒಂದು ಆಸಕ್ತಿ ಇದೆಯೋ, ಅಥವಾ ಯಾರನ್ನ ಆ ದೇವಿಯ ಒಂದು ರೂಪವನ್ನ ಮನಸ್ಸಿನಲ್ಲಿ ತೆಗೆದುಕೊಂಡು ಯಾರು ಭಕ್ತಿ ಶ್ರದ್ಧೆಯಿಂದ ಒಂದು ಯಜ್ಞದ ಒಂದು ಭಾವದಲ್ಲಿ ನಾನೊಂದು ಯಜ್ಞವನ್ನು ಮಾಡ್ತಿದ್ದೀನಿ, ನಾನು ತಾಯಿ ಲಲಿತೆಯನ್ನ ಮನಸಾ ಆಹ್ವಾನೆಯನ್ನ ಮಾಡಿಕೊಂಡು ನಾನು ಈ ಒಂದು ಜಪವನ್ನು ಮಾಡ್ತಿದ್ದೀನಿ ಅನ್ನುವಂತಹ ಭಾವ ಯಾರಿಗಿರುತ್ತೆ ಅಂಥವರಿಗೆ ಮಾತ್ರ ಈ ಲಲಿತಾ ಸಹಸ್ರನಾಮವನ್ನ ಹೇಳ್ಬೇಕು ಅಂತ ಹಯಗ್ರೀವರು ಹೇಳ್ತಾರೆ. ತದನಂತರದಲ್ಲಿ ಅಗತ್ಯರು ಈ ಲಲಿತಾ ಸಹಸ್ರವನ್ನು ಶ್ರದ್ಧಾ ಭಕ್ತಿಯಿಂದ ಅಷ್ಟೂ ನಾಮಗಳ ಅರ್ಥವನ್ನ ಅಥವಾ ಸಹಸ್ರನಾಮಗಳನ್ನ ಕಲ್ತ್ಕೊಂತಾರೆ. ತದನಂತರದಲ್ಲಿ ಅವರ ಹೆಂಡತಿಯಾದಂತ ಅಗತ್ಯರ ಹೆಂಡತಿ ಅಂತ ಲೋಪಮುದ್ರೆಗೂ ಕೂಡ ಅವರು ಈ ಒಂದು ವಿದ್ಯೆಯನ್ನ ಹೇಳ್ತಾರೆ. ಯಾಕೆಂದ್ರೆ ಲೋಪಮುದ್ರೆಯೂ ಕೂಡ ಅಷ್ಟೇ ಶ್ರದ್ಧಾಪೂರ್ವಕವಾಗಿ ಅದನ್ನ ಸ್ವೀಕಾರ ಮಾಡ್ತಾಳೆ. ಎಲ್ಲೋ ಒಂದ್ ಕಡೆ ಶ್ರೀ ಲೋಪಮುದ್ರಾಪತಿ ಅಗತ್ಯ ಅಂತ ಕರೀತಾರೆ. ಅಂದ್ರೆ ಪೂರ್ವದಲ್ಲಿ ಸ್ತ್ರೀಯರಿಗೆ ಎಷ್ಟು ಸಮ್ಮಾನವನ್ನ ಅಥವಾ ಅರ್ಹತೆಯನ್ನ ಕೊಡ್ತಾ ಇದ್ರು ಅನ್ನೋಂಥ ಮಾತಿಗೆ ಹಯಗ್ರೀವರು ಹೇಳ್ತಾರಂತೆ. ಅಂದ್ರೆ ಸಂಬೋಧನೆಯನ್ನ ಮಾಡೋದು ಅಗತ್ಯರನ್ನ ಲೋಪಮುದ್ರಾಪತಿ ಅಗತ್ಯ ಅಂತ. ಅಂದ್ರೆ ಆ ಹಯಗ್ರೀವ ದೇವರಿಗೂ ಕೂಡ ಆ ಲೋಪಮುದ್ರೆ ಎಷ್ಟು ಪಾತಿವ್ರತೆಯನ್ನ ಹೊಂದಿರ್ತಾಳೆ ಅನ್ನೋದು ಅಲ್ಲಿ ನಮ್ಗೆ ಗಮನವನ್ನ ಕೊಡ್ಬೇಕಾದಂತ ಒಂದು ವಿಚಾರ. ಸೊ ಹಾಗೆ ಅಗತ್ಯರಾದಂತ ಹೆಂಡತಿಯಾದಂತಹ ಲೋಪಮುದ್ರೆಯು ಕೂಡ ಈ ಒಂದು ಲಲಿತಾ ಸಹಸ್ರನಾಮವನ್ನ ಅಗತ್ಯರಿಂದ ಕಲ್ತ್ಕೊಂತಾಳೆ. ನಂತರ ಗುರು ಪರಂಪರೆ ಮೂಲಕವಾಗಿ ಅಗತ್ಯರು ಬಹಳಷ್ಟು ಜನರಿಗೆ ಈ ಒಂದು ಲಲಿತಾ ಸಹಸ್ರನಾಮವನ್ನ ಯಾರು ಶ್ರದ್ಧಾ ಭಕ್ತಿಯಿಂದ ಆರಾಧನೆಯನ್ನ ಮಾಡ್ತಾರೆ, ಪೂಜೆಯನ್ನ ಮಾಡ್ತಾರೆ, ಸಂಕಲ್ಪವನ್ನ ಮಾಡ್ತಾರೆ ಅಂಥವರಿಗೆ ಹೇಳ್ಕೊಟ್ಟು ಇವತ್ತು ನಮಗೆ ನಿಮಗೆ ಎಲ್ಲರಿಗೂ ಕೂಡ ಈ ಲಲಿತಾ ಸಹಸ್ರನಾಮ ನಮಗೆ ಅದು ಸಿಕ್ಕಿದೆ. ಸೊ ಹೇಗ್ ಸಿಕ್ತು, ಯಾರು ಹೇಳಿದ್ದು, ಯಾವ ಗ್ರಂಥದಿಂದ ಇದು ಬಂದಿದ್ದು, ಯಾರಿದನ್ನ ಕಲಿಬೇಕು, ಯಾರು ಅರ್ಹರು, ಮತ್ತೆ ದೇವಿ ಎಲ್ಲಿ ಹೇಗೆ ಕೂತಿದ್ದಾಗ ಯಾರು ಇದನ್ನ ಹೇಳಿದ್ರು ಅನ್ನೋದೆಲ್ಲವನ್ನು ಕೂಡ ನಾವು ಇವತ್ತು ತಿಳ್ಕೊಂಡ್ವಿ. ಯಾರು ಈ ಜಪ ಪೂಜಾದಿಗಳನ್ನ ಯಜ್ಞಗಳನ್ನ ಅಥವಾ ಬೇರೆ ದೊಡ್ಡ ದೊಡ್ಡ ಪೂಜೆಗಳನ್ನ ಯಾರು ಮಾಡಕ್ಕಾಗದೇ ಇರುವಂತವ್ರು, ಇದು ಮೂರನೇ ಪ್ರಶ್ನೆ. ಮತ್ತೆ ಅಗತ್ಯರು ಪ್ರಶ್ನೆಯನ್ನ ಮಾಡ್ತಾರೆ, ಎಷ್ಟೋ ಜನಕ್ಕೆ ಎಲ್ಲರೂ ಕೂಡ ವಿದ್ಯಾವಂತರಾಗಿರ್ಬೇಕು ಅಥವಾ ಸಂಸ್ಕೃತವನ್ನ ಕಲ್ತಿರ್ಬೇಕು ಅಥವಾ ಪಂಡಿತರಾಗಿರ್ಬೇಕು ಅನ್ನುವಂತಹ ಒಂದು ಪ್ರಮೇಯ ಎಲ್ಲರಿಗೂ ಕೂಡ ಇರೋದಿಲ್ಲ. ಸೊ ಯಾರ್ಯಾರು ಈ ವಿಷ್ಣು ಸಹಸ್ರನಾಮವನ್ನ ಕಲಿಬಹುದು ಅಂತ ಅಗತ್ಯರು ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಉತ್ತರ ಹಯಗ್ರೀವರು ಏನ್ ಕೊಡ್ತಾರೆ ಅಂತ ಅಂದ್ರೆ, ಯಾರು ಯಥಾಶಕ್ತಿ ಬೇಕು, ಪೂಜೆಯನ್ನ ಮಾಡಬೇಕು ಅಥವಾ
ಇಷ್ಟು ಬಾರಿ ಅದನ್ನ ಪಠಿಸ್ಬೇಕು ಅಂತ ಮನಸ್ಸಿನಲ್ಲಿ ಹೇಗಾದ್ರೂ ಸಂಕಲ್ಪ ಮಾಡಿಕೊಂಡು ಶ್ರದ್ಧಾಭಕ್ತಿಯಿಂದ ಯಾರು ಮಾಡ್ತಾರೆ ಅಂಥವರು ಕೂಡ ಲಲಿತಾ ಸಹಸ್ರನಾಮವನ್ನ ಮಾಡಬಹುದು. ಸಾಮಾನ್ಯರು ಕೂಡ ಇದನ್ನ ಮಾಡಬಹುದು. ಆದ್ರೆ ಅವರಿಗೆ ಶ್ರದ್ಧಾಭಕ್ತಿ ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನ ಹೊಂದಿರತಕ್ಕದ್ದು. ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿನಿದೆ, ಶ್ರದ್ಧಾಭಕ್ತಿ ಯಾರಲ್ಲಿ ಇರುತ್ತೆ ಅಂಥವರು ಈ ಲಲಿತಾ ಸಹಸ್ರನಾಮವನ್ನ ಬಹಳ ಮನಸ್ಸಿಟ್ಟು ಜಪಿಸಿದ್ರೆ ಅವರಿಗೆ ಈ ಹೋಮ ಯಜ್ಞಗಳನ್ನು ಅಥವಾ ಬೇರೆ ದೊಡ್ಡ ದೊಡ್ಡ ಪೂಜಾ ವಿಧಾನಗಳನ್ನ ಏನು ನಾವು ಮಾಡ್ತಾ ಹೋಗ್ತೀವಲ್ಲ ಅದರಷ್ಟೇ ಫಲವನ್ನ ಅವರು ಕೂಡ ಪಡಿತಾರೆ ಅಂತ ಹಯಗ್ರೀವರು ಅಗಸ್ತ್ಯರಿಗೆ ಹೇಳ್ತಾರೆ. ಇದಾದ ನಂತರ ನ್ಯಾಸ ಬಗ್ಗೆ ಎಲ್ಲರೂ ಕೂಡ ಗೊತ್ತಿರುತ್ತೆ. ಎಲ್ಲಾ ಒಂದು ನಾಮಗಳಲ್ಲಿ ನಾವು ನ್ಯಾಸ ಅನ್ನುವಂಥದ್ದು ಅಂಗನ್ಯಾಸ, ಕರನ್ಯಾಸ ಅನ್ನೋದರ ಬಗ್ಗೆ ನೀವು ಕೇಳಿರ್ತೀರ. ಏನಿದೆ ನ್ಯಾಸ ಅಂದ್ರೆ ಏನು ಅಂತ ಅಂದ್ರೆ, ಈ ಎಲ್ಲಾ ದೇವತೆಗಳನ್ನ ಅಂದ್ರೆ ಒಂದು ಈ ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಲಲಿತಾ ಸಹಸ್ರನಾಮ ಆಗಿರ್ಬೋದು, ಅದನ್ನ ಪಠಿಸೋದಕ್ಕಿಂತ ಮುಂಚೆ ದೈಹಿಕವಾಗಿ ನಾವು ಒಂದಿಷ್ಟು ದೇವತೆಗಳನ್ನ ಆಹ್ವಾನೆಯನ್ನ ಮಾಡ್ಕೊಂತೀವಿ. ಅವನ್ನ ಆಹ್ವಾನ ಮಾಡಿಕೊಂಡು ನಮ್ಮ ದೇಹದಲ್ಲಿರುವಂತಹ ಅಂಗಗಳಿಗೆ ಅವ್ರನ್ನ ಧಾರಣೆಯನ್ನ ಮಾಡ್ತೀವಿ. ಸೊ ಯಾವ ದೇವತೆಗಳನ್ನ ನಾವು ಧಾರಣೆಯನ್ನ ಮಾಡ್ತೀವಿ ಅಂತ ಅಂದ್ರೆ, ಧ್ಯಾನ, ಗಣೇಶ, ಗ್ರಹ, ನಕ್ಷತ್ರ, ಯೋಗಿನಿ, ರಾಶಿ ಮತ್ತೆ ಪೀಠ ಅನ್ನುವಂತ 6 ನ್ಯಾಸಗಳು ಇದಾವೆ. ಆ 6 ನ್ಯಾಸಗಳನ್ನ ನಾವು ಅದಕ್ಕೆ ಷೋಡಾನ್ಯಾಸ ಅಂತಾನು ಕೂಡ. ಷೋಡ ಅಂದ್ರೆ 6 ಅಂತ, ನ್ಯಾಸ ಅಂದ್ರೆ ನಾನು ಆಗ್ಲೇ ಆಹ್ವಾನ ಮಾಡುವಂಥದ್ದು. ನಮ್ಮ ಅವಯವಗಳಿಗೆ ಅವನ್ನ ಆಹ್ವಾನವನ್ನು ಮಾಡಿ, ನಮ್ಮ ಅವಯವಗಳನ್ನ ಶುದ್ಧವನ್ನು ಮಾಡಿ, ನಮ್ಮ ಅಂಗಗಳಲ್ಲಿ ಅವರನ್ನ ಸ್ಥಾಪನೆಯನ್ನು ಮಾಡೋದು. ಯಾಕೆಂದ್ರೆ ಇಂಥ ಪವಿತ್ರವಾದಂತಹ ಒಂದು ಸ್ತೋತ್ರವನ್ನ ನನ್ನ ದೇಹದಿಂದ ಅಂದ್ರೆ ದೇವರು ಕೊಟ್ಟಿರುವಂತಹ ಈ ಕರ್ಮೇಂದ್ರಿಯಗಳೇನಿದೆ, ಈ ಕರ್ಮೇಂದ್ರಿಯಗಳಿಂದ ನಾನು ಇದನ್ನ ಸ್ತುತಿ ಮಾಡ್ತಾ ಇದ್ದೀನಿ. ನೀವು ನಮ್ಮ ಅವಯವಗಳಲ್ಲಿ, ನಮ್ಮ ದೇಹದಲ್ಲಿ ಇದ್ದು ಶುದ್ಧರಾಗಿ ಇದ್ದು ಈ ಒಂದು ಸಹಸ್ರನಾಮವನ್ನ ಸಂಪೂರ್ಣವಾಗಿ ನನ್ನ ಬಾಯಿಂದ ಹೇಳೋದಕ್ಕೆ ಪ್ರಚೋದನೆಯನ್ನು ಮಾಡಿ ಅನ್ನೋದಕ್ಕೆ ನ್ಯಾಸವನ್ನು ಮಾಡ್ತಾರೆ. ಆದ್ರೆ ಇದು ನಾನು ನಿಮ್ಮ ಇನ್ಫಾರ್ಮೇಶನ್ಗೆ ಅಷ್ಟೇ ಹೇಳಿದ್ದು. ನಾವು ನ್ಯಾಸವನ್ನ ಮಾಡಿ ಸಾಮಾನ್ಯವಾಗಿ ನಾವು ಯಾರು ಇದೆಲ್ಲ ಮಾಡ್ತಾರೆ, ಅದೆಲ್ಲ ಮಾಡೋ ಅವಶ್ಯಕತೆ ಇದೆಯಾ ಅಥವಾ ಅದಾದ್ರೆ ಮಾತ್ರನೇ ನಾವು ಮಾಡ್ಬೇಕಾ ಅನ್ನುವಂತಹ ಪ್ರಶ್ನೆಗೆ ಖಂಡಿತ ಇಲ್ಲ. ನಾವು ಡೈರೆಕ್ಟ್ ಆಗಿ ಲಲಿತಾ ಸಹಸ್ರನಾಮವನ್ನ ಡೈರೆಕ್ಟ್ ಆಗಿ ಪಾರಾಯಣವನ್ನು ನೋಡು, ಬರೀ ಧ್ಯಾನವನ್ನು ಮಾಡಿ ನಂತರ ಡೈರೆಕ್ಟ್ ಆಗಿ ನಾವು ಲಲಿತಾ ಸಹಸ್ರನಾಮವನ್ನ ಹೇಳ್ಕೊಬಹುದು. ಈ ಶಾಸ್ತ್ರಗಳನ್ನ ಅರಿತು ಅಥವಾ ಬಹಳ ನಿಯಮನಿಷ್ಠೆಯಿಂದ ನಾನು ಹೇಳಿದ್ನಲ್ಲ, ಈಗ ವ್ಯಾಸರು ಬರೆದಂತಹ ಬ್ರಹ್ಮಾಂಡ ಪುರಾಣದ ಒಂದು ಅಧ್ಯಯನವನ್ನು ಮಾಡ್ತಿದ್ದೀರಾ ಅಥವಾ ತುಂಬಾ ಗಾಢವಾಗಿ ಒಂದು ಅಧ್ಯಯನದಲ್ಲಿ ತೊಡಕೊಂಡಿದ್ದೀರಾ ಅಥವಾ ಕ್ರಮಬದ್ಧವಾಗಿ ಅದನ್ನು ಮಾಡುವಂತಹ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಇದ್ದೀರಾ ಅಂತ ಅಂದ್ರೆ, ಆಗ ಈ ನ್ಯಾಸ ಮತ್ತೆ ಅದರ ಪೂರ್ವದಲ್ಲಿ ಹೇಳುವಂತಹ ಒಂದು ಮಂತ್ರಗಳು ಅದನ್ನೆಲ್ಲವೂ ಕೂಡ ಹೇಳಿ ನಂತರದಲ್ಲಿ ಲಲಿತಾ ಸಹಸ್ರನಾಮವನ್ನ ಹೇಳ್ಕೊಬಹುದು. ಆದ್ರೆ ಸಾಮಾನ್ಯರಾದ ನಾವು ಧ್ಯಾನವನ್ನು ಮಾಡಿ ನಂತರ ನಾವು ಲಲಿತಾ ಸಹಸ್ರನಾಮವನ್ನ ನಾವು ಹೇಳ್ಕೊಬಹುದು. ಸೊ ಇಷ್ಟು ಲಲಿತಾ ಸಹಸ್ರನಾಮದ ಒಂದು ಪೀಠಿಕೆ ಅಂತ ಹೇಳ್ಬೋದು ಅಥವಾ ಪೂರ್ವ ಭಾಗ ಅಂತ ಹೇಳ್ಬೋದು. ಯಾರು ಲಲಿತಾ ಸಹಸ್ರನಾಮವನ್ನ ಮೊದಲಿಗೆ ಹೇಳಿದ್ದು, ಯಾವ ಗ್ರಂಥದಲ್ಲಿ ಅದು ಬಂದಿದೆ, ಮತ್ತೆ ಎಷ್ಟು ಖಂಡಗಳಿದಾವೆ, ಎಷ್ಟನೇ ಅಧ್ಯಾಯದಲ್ಲಿ 36ನೇ ಅಧ್ಯಾಯದಲ್ಲಿ ಲಲಿತೋಪಾಖ್ಯಾನ ಅನ್ನುವಂತಹ ಒಂದು ಬ್ರಹ್ಮಾಂಡ ಪುರಾಣದಲ್ಲಿ ಬರುವಂತಹ ಒಂದು ಅಧ್ಯಾಯ ಲಲಿತೋಪಾಖ್ಯಾನ ಅಂತ, ಅದರ ಒಂದು ಒನ್ ಆಫ್ ದ ಬಿಗ್ಗೆಸ್ಟ್ ಚಾಪ್ಟರ್, ಅದರಿಂದ ತೆಗೆದುಕೊಂಡಂತಹ ಲಲಿತಾ ಸಹಸ್ರನಾಮವನ್ನ ನಾವು ಇವತ್ತು ಪಾರಾಯಣವನ್ನು ಮಾಡಬೇಕು ಅಥವಾ ಕಲಿಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಮಾಡಿ ಇವತ್ತು ಪ್ರತಿ ಶುಕ್ರವಾರ ಈ ಒಂದು ಸತ್ಸಂಗ ನಡೆಯುತ್ತಾ ಹೋಗುತ್ತೆ. ಅದರಲ್ಲಿ ಬರುವಂತಹ ಪೂರ್ವ ಭಾಗದಲ್ಲಿ ಆದಂತಹ ಹಯಗ್ರೀವ ಅಗಸ್ತ್ಯ ಸಂಭಾಷಣೆಯನ್ನ ನಾನು ಎಷ್ಟು ನಿಮ್ಗೆ ಹೇಳಿದೆ. ಏನು ಪ್ರಶ್ನೆ ಆಗುತ್ತೋ ಅಗಸ್ತ್ಯರು ಯಾರು ಅಂತಾನು ಕೂಡ ಹೇಳಿದ್ದೀನಿ. ಹಯಗ್ರೀವರ ಉತ್ತರ ಏನಾಗಿತ್ತು ಅದಕ್ಕೆ ಅಂತಾನು ಕೂಡ ಹೇಳಿದ್ದೀನಿ. ಇನ್ನು ನಾವು ಪೂರ್ವ ಭಾಗ ಆಯ್ತು, ಈಗ ಮಧ್ಯಮ ಭಾಗಕ್ಕೆ ಪ್ರವೇಶವನ್ನು ಮಾಡ್ತಿದ್ದೇವೆ. ಮಧ್ಯಮ ಭಾಗ ಅಂತಂದ್ರೆ ಮುಖ್ಯವಾದಂತಹ ಲಲಿತಾ ಸಹಸ್ರನಾಮವನ್ನ ನಾವು ಕಲಿಯೋದಕ್ಕೆ ಆರಂಭ ಮಾಡ್ತಾ ಇದ್ದೀವಿ. ಅನಂತರದಲ್ಲಿ ಉತ್ತರ ಭಾಗದಲ್ಲಿ ನಾವು ಫಲಶ್ರುತಿಯನ್ನ, ಈ ಒಂದು ಲಲಿತಾ ಸಹಸ್ರನಾಮವನ್ನ ತಿಳ್ಕೊಂಡ ನಂತರ ನಾವು ಫಲಶ್ರುತಿಯನ್ನು ಕೂಡ ನಾವು ಕಲಿತಾ ಹೋಗ್ತೀವಿ.
ಸೊ ಇವತ್ತು ಕ್ಲಾಸನ್ನ ಆರಂಭ ಮಾಡಬೇಕು, ಈ ಒಂದು ತರಗತಿಯನ್ನ ಆರಂಭ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ನಾವು ಧ್ಯಾನವನ್ನ ಅರ್ಥ ಮಾಡ್ಕೊಳ್ಳೋಣ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಲಲಿತಾ ಸರ್ ಹೇಳಿದ್ದಾರಲ್ವಾ, ಯಾರಿಗೆ ಕಲಿಬೇಕು ಅನ್ನುವಂತಹ ಒಂದು ಆಸಕ್ತಿ ಅಥವಾ ಇದಿದೆಯೋ ಅವ್ರಿಗೆ ಮಾತ್ರನೇ ನಾವು ಲಲಿತಾ ಸಹಸ್ರನಾಮನ ಹೇಳ್ಕೊಡ್ಬೇಕು ಅನ್ನುವಂಥದ್ದು. ಸೊ ಇಲ್ಲಿ ನೆರೆದಂತಹ 90 ಜನರು ಕೂಡ ಆ ಒಂದು ದೇವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಇದೆ ಅನ್ನುವಂತ ಭಾಸ ನನ್ಗಾಗ್ತಿದೆ. ಆದ್ರಿಂದ ನೀವೆಲ್ಲರೂ ಕೂಡ ಇವತ್ತು ಇಲ್ಲಿ ಸೇರಿದ್ದೀರಾ. ಸಾಧ್ಯ ಆದ್ರೆ ನಾನು ಪ್ರತಿಯೊಂದು ಶ್ಲೋಕದ ಒಂದೊಂದು ನಾಮವನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನಗೂ ಕೂಡ ಅದು ಒಂದು ಕಲಿಕೆ ಆಗತ್ತೆ. ಸೊ ನಿಮ್ಮೆಲ್ಲರ ಒಂದು ಉಪಸ್ಥಿತಿಯಲ್ಲಿ ನನಗೂ ಕೂಡ ಅದನ್ನ ಕಲಿಯುವಂತಹ ಪುಣ್ಯ ಅಥವಾ ಹೇಳ್ಕೊಡುವಂತಹ ಒಂದು ಪುಣ್ಯ ನನಗೂ ಕೂಡ ಸಿಗುತ್ತೆ. ಸೊ ನಾವು ಈ ಲಲಿತಾ ಸಹಸ್ರನಾಮ ಒಂದು ಶುರುವನ್ನ ಮಾಡೋಣ. ಧ್ಯಾನಂ ಸಿಂಧೂರಾರುಣ ವಿಗ್ರಹಾನ್ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀಮಾಪೀನವಕ್ಷೋರುಹಾಂ ಮುಂದುವರಿಸಿ. ಪಾಣಿಭ್ಯಾಮಣಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಾಂಬಿಕಾಂ ಧ್ಯಾಯೇತ್ ಪರ ಅಂಬಿಕಾ ಅಂದ್ರೆ ತಾಯಿ ಅಂಬಿಕೆಯನ್ನ ಧ್ಯಾನ ಮಾಡ್ತಿದ್ದೀನಿ ಅನ್ನೋದು. ಧ್ಯಾಯೇತ್ ಪರಾಮಂಬಿಕಾ. ಸಾಮಾನ್ಯವಾಗಿ ಈ ರೀತಿ ನಾವು ಧ್ಯಾನವನ್ನ ಮಾಡಿ ನಂತರ ನಾವು ಲಲಿತಾ ಸಹಸ್ರನಾಮದ ಒಂದು ಇದನ್ನ ಮಾಡ್ತಾ ಹೋಗ್ಬೋದು. ಸೊ ಅಟ್ಲೀಸ್ಟ್ ಮಿನಿಮಮ್ ರಿಕ್ವೈರ್ಮೆಂಟ್ ಅಂತ ಅಂದ್ರೆ ನಾವು ಧ್ಯಾನ ಶ್ಲೋಕವನ್ನ ಹೇಳ್ಕೊಂಡೆ ನಂತರದಲ್ಲಿ ನಾವು ಲಲಿತಾ ಸಹಸ್ರನಾಮನ ಹೇಳ್ತಾ ಹೋಗ್ಬೋದು. ನಾನು ಹೇಳ್ತೇನೆ, ಕರನ್ಯಾಸ ಅಂಗನ್ಯಾಸಗಳು ನಮಗೆ ಸಿದ್ಧಿ ಆಗದೆ ಇರೋ ಕೂಡ ಅಂದ್ರೆ ದೀಕ್ಷೆಯನ್ನ ನಾವು ತೆಗೆದುಕೊಂಡೇ ಇರೋ ಕಾರಣದಿಂದ ನಾವು ಧ್ಯಾನವನ್ನ ಹೇಳ್ಕೊಂಡು ಲಲಿತಾ ಸಹಸ್ರನಾಮನ್ನ ಹೇಳ್ಕೊಬಹುದು. ಸೊ ಇಲ್ಲಿ ಸಿಂಧೂರಾರುಣ ವಿಗ್ರಹ ಅಂದ್ರೆ ಸಿಂಧೂರದಂತೆ ಅಂದ್ರೆ ಕೆಂಪು ಅರುಣ ವರ್ಣದ ದಿವ್ಯವಾದಂತಹ ಒಂದು ದೇಹವನ್ನ ಹೊಂದಿರುವವಳು ಸಿಂಧೂರಾರುಣ ವಿಗ್ರಹ. ಅವಳು ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಅಂದ್ರೆ ಕೆಂಪು ಅರುಣ ವರ್ಣದ ದಿವ್ಯವಾದಂತಹ ಒಂದು ದೇವದಿಂದ, ಸಿಂಧೂರದಂತೆ, ಸಿಂಧೂರ ಹೇಗೆ ಕೆಂಪಿರುತ್ತಲ್ಲ ಆ ಕೆಂಪು ವರ್ಣದಿಂದ ದಿವ್ಯವಾದಂತಹ ಒಂದು ದೇವನ್ನ ಅವಳು ಹೊಂದಿರ. ತ್ರಿನಯನ 3 ಕಣ್ಣುಗಳನ್ನ ಅವಳು ಹೊಂದಿರುವವಳು. ಸೂರ್ಯ, ಚಂದ್ರ ಮತ್ತೆ ಅಗ್ನಿ ಅನ್ನುವ ಸೂಚಿಸುವಂತಹ ಆ 3 ಕಣ್ಣುಗಳಿಂದ ಅವಳು ವಿರಾಜಮಾನವಾಗಿ ಕೂತಿರ್ತಾಳೆ ಅಂತ. ಹೇಗೆ ಕೂತಿರ್ತಾಳೆ? ಮಾಣಿಕ್ಯ ಮೌಲಿಸ್ಫುರತ್, ಮಾಣಿಕ್ಯದಿಂದ ಕಂಗೊಳಿಸು. ಮಾಣಿಕ್ಯ ಹೇಗೆ ನಮಗೆ ಫಳಫಳ ಅಂತ ಹೊಳೆಯುತ್ತೋ ಆ ರೀತಿಯ ಒಂದು ಲವಲವಿಕೆ ಅಥವಾ ಕಾಂತಿಯನ್ನ ಮೂಡುವಂತಹ ಮಾಣಿಕ್ಯಗಳಿಂದ ಕೊಂಡಿರುವಂತಹ ಕಿರೀಟವನ್ನ ಧರಿಸಿದ್ದಾಳೆ. ಅವಳ ಒಂದು ರೂಪವನ್ನ ಈ ಒಂದು ಧ್ಯಾನದಲ್ಲಿ ನಾವು ಎಲ್ಲರೂ ಕೂಡ ಮನಸ್ಸಿನಲ್ಲಿ ಅದನ್ನ ಧ್ಯಾನ ಅವಳು ಯಾವ ರೀತಿ ಕಿರೀಟವನ್ನ ಧರಿಸಿದ್ದಾಳೆ, ಮಾಣಿಕ್ಯದಿಂದ ಕೂಡಿರುವಂತಹ ಕಿರೀಟವನ್ನ ಧರಿಸಿದ್ದಾಳೆ. ತ್ರಿನಯನ 3 ಕಣ್ಣುಗಳನ್ನ ಹೊಂದಿರುತ್ತಾಳೆ. ಮತ್ತೆ ಕೆಂಪು ಅರುಣ ವರ್ಣದ ದಿವ್ಯವಾದಂತಹ ಒಂದು ದೇಹವನ್ನ ಅವಳು ಹೊಂದಿರೋದು. ತಾರಾನಾಯಕ ಶೇಖರಾಂ. ತಾರಾ ಅಂದ್ರೆ ಚಂದ್ರ, ಚಂದ್ರಕಲೆಯನ್ನ, ಶೇಖರ ಅಂದ್ರೆ ತಲೆ ಅನ್ನುವಂಥ ಅವಳ ತಲೆ ಯಾವ ರೀತಿ ಅಂದ್ರೆ ಚಂದ್ರನ ಒಂದು ಕಲೆಯನ್ನ, ಚಂದ್ರನ ಒಂದು ಬಿಂಬವನ್ನ ಅಥವಾ ಒಂದು ದೃಷ್ಟಿಯನ್ನ ಬೀರೋ ತರ ಅಲಂಕೃತಲಾಗಿ ಅವಳು ಒಂದು ವಿರಾಜಮಾನವಾಗಿ ಆ ಸಿಂಹಾಸನದ ಮೇಲೆ ಕೂದಿರ್ತಾಳೆ ಅಂತ. ಸ್ಮಿತಮುಖಿ, ಸ್ಮಿತ ಅಂತ ಅಂದ್ರೆ ಮೃದುವಾದಂತಹ ದಿವ್ಯವಾದಂತಹ ಹಸನ್ಮುಖವಂತ, ಸದಾ ಹಸನ್ಮುಖಿಯಾಗಿ. ಸ್ಮಿತಮುಖಿ ಅಂತ ಅಂದ್ರೆ ನಗು ನಗುತ್ತಾ. ಸಾಮಾನ್ಯವಾಗಿ ಎಲ್ಲರೂ ನಗ್ತಾ ಇರ್ಬೇಕಂದ್ರೆ ಚೆನ್ನಾಗಿ ಕಾಣ್ತಾರೆ. ಸಪ್ಪಗಿದ್ದಾಗ ಅಥವಾ ದುಃಖದಲ್ಲಿದ್ದಾಗ ಅವ್ರ ನೋಡೋಕ್ ಚೆನ್ನಾಗಿದ್ರು ಕೂಡ ಅವ್ರನ್ನ ನೋಡ್ಬೇಕು ಅಂತ ಅನ್ಸೋದಿಲ್ಲ. ಆದ್ರೆ ದೇವಿಯನ್ನ ನಾವು ನೋಡ್ತಾ ಇರ್ಬೇಕಂದ್ರೆ ಆ ಸ್ಮಿತಮುಖಿ, ಮೃದುವಾದಂತಹ ಸೌಮ್ಯವಾದಂತಹ ದಿವ್ಯವಾದಂತಹ ಒಂದು ನಗುವನ್ನ, ಹಸನ್ಮುಖಿ ಇರುವಂತಹ ಒಂದು ನಗುವನ್ನ ತಾಯಿ ಹೊಂದಿದ್ದಾಳೆ ಅಂತ. ಆಪೀನ ವಕ್ಷೋರುಹಾಂ ಅಂದ್ರೆ ಪೂರ್ಣತೆ ಅಥವಾ ಮಾತೃತ್ವವನ್ನ ಸೂಚಿಸುವಂತಹ, ಅಂದ್ರೆ ಒಂದು ತಾಯಿನ ನಾವು ನೋಡಿದಾಗ, ಒಂದು ಮಗು ತಾಯಿನ ನೋಡ್ತಾಳೆ ಅಂದಾಗ ಆ ಮಾತೃತ್ವದ ಭಾವ ನಮ್ಗೆ ಏನ್ ಬರುತ್ತಲ್ಲ ಆ ರೀತಿಯ ಒಂದು ಅಕ್ಷು ಅಂದ್ರೆ ಒಂದು ಕಣ್ಣನ್ನ ಅಥವಾ ಒಂದು ವಾತ್ಸಲ್ಯವನ್ನ ಅವಳು ತುಂಬಿಕೊಂಡಿದ್ದಾಳೆ ಅಂತ, ಒಂದು ಪೂರ್ಣತೆಯನ್ನ ಅಥವಾ ಮಾತೃತ್ವವನ್ನ ತುಂಬಿಕೊಂಡಿದ್ದಾಳೆ
ಅವಳ ಒಂದು ನೋಟದಲ್ಲಿ ಆ ಒಂದು ಭಾವ ಇದೆ ಅನ್ನೋದನ್ನ ಹೇಳ್ತಾರೆ. ಇನ್ನು ಪಾಣಿಭ್ಯ ಮಣಿಪೂರ್ಣ ರತ್ನ ಚಷಕಾಂ. ಪಾಣಿ ಅಂತ ಅಂದ್ರೆ ಕೈಗಳಲ್ಲಿ ಅಮೃತದಿಂದ ತುಂಬಿದಂತಹ ಒಂದು ರತ್ನ ಖಚಿತವಾದಂತಹ ಪಾತ್ರೆಯನ್ನ ಹಿಡ್ಕೊಂಡಿದ್ದಾಳೆ ಅಂತ. ಪಾಣಿಭ್ಯ ಎರಡು ಕೈಗಳಲ್ಲೂ ಕೂಡ ಆ ಅಮೃತ ಕಳಶವನ್ನ ಅಂದ್ರೆ ಅಮೃತ ತುಂಬಿದಂತಹ ರತ್ನ ಖಚಿತವಾದಂತಹ ಪಾತ್ರೆಯನ್ನ ಅವಳ ಕೈಗಳಲ್ಲಿ ಅವಳು ಇಟ್ಕೊಂಡಿದ್ದಾಳೆ. ಇನ್ನ ರಕ್ತೋತ್ಪಲಂ ಬಿಭ್ರತೀಂ ಅಂದ್ರೆ ಕೆಂಪು ಕಮಲವನ್ನ ಇನ್ನೊಂದು ಕೈನಲ್ಲಿ ಅವಳು ಧರಿಸಿದ್ದಾಳೆ. ಸೌಮ್ಯವಾಗಿ, ಶಾಂತವಾಗಿ, ಕರುಣಾಮಯವಾಗಿ, ಮಂಗಳ ಒಂದು ಸ್ವರೂಪಿಣಿಯಾಗಿ ಮಾತೆ ಶ್ರೀ ಮಹಾರಾಜ್ನಿ ಸಿಂಹಾಸನ ಮೇಲೆ ಕೂತ್ಕೊಂಡು ರತ್ನಘಟಸ್ಥ ಚರಣಾಂ, ಅವಳ ಚರಣ ಅಂದ್ರೆ ಅವಳ ಕಾಲುಗಳು ಯಾವ ರೀತಿ ಇದೆ ಅಂದ್ರೆ ರತ್ನಗಳಿಂದ ಅಲಂಕರಿಸಲ್ಪಟ್ಟಿದೆ. ಒಂದು ಕಲಶದ ಮೇಲೆ ನಾವು ಸಾಮಾನ್ಯವಾಗಿ ದೇವರ ಮನೆಯಲ್ಲಿ ಒಂದು ಕಲಶವನ್ನ ಕೂರಿಸಿ ಆ ಒಂದು ಸಿಂಧೂರವನ್ನ ಧರಿಸಿ ಅಲಂಕೃತವಾಗಿ ನೋಡಿದಾಗ ನಮಗೆ ಆ ದೇವರ ಮನೆ ಎಷ್ಟು ಪ್ರಶಾಂತವಾಗಿ ನಮ್ಮ ಕಣ್ಣುಗಳಿಗೆ ಗೋಚರ ಆಗುತ್ತೋ ಅದೇ ರೀತಿ ತಾಯಿಯನ್ನ ನಾವು ನೋಡ್ತಾ ಇದ್ರು ಕೂಡ ನಮಗೆ ರತ್ನದಂತೆ ಹೊಳಪನ್ನ ಹೊಂದಿರುವಂತಹ ಅಲಂಕಾರವನ್ನುವಂತಹ ಒಂದು ಕೆಂಪನೆ ಒಂದು ಕಮಲದ ಒಂದು ಪಾದಗಳನ್ನ ಅವಳ ಒಂದು ಚರಣದಲ್ಲಿ ಅವಳು ಹೊಂದಿರ್ತಾಳೆ. ಇಂತಹ ಸುಂದರಿಯನ್ನ ಅಥವಾ ಇಂತಹ ಮಾತೆಯನ್ನ ನಾವು ಧ್ಯಾಯೇತ್ ಪರಾಮಂಬಿಕಾಂ, ಅಂತಹ ಪರಮ ದಿವ್ಯವಾದಂತಹ ತಾಯಿಯನ್ನ ನಾನು ಧ್ಯಾನಿಸ್ತೀನಿ ಅಂತ ಒಂದು ಧ್ಯಾನವನ್ನ ಹೇಳ್ತಾ ಇರುವಂಥದ್ದು. ಇಲ್ಲಿ ಒಂದೊಂದು ಪದಕ್ಕೂ ಕೂಡ ನಾನು ಅರ್ಥವನ್ನ ಕೊಡೋಕೆ ಸಾಧ್ಯ ಆಗ್ತಲ್ಲ. ಸುಮ್ಮನೆ ಈ ಶ್ಲೋಕವನ್ನ ನೋಡ್ಕೊಂಡು ನನಗೆ ಸಂಸ್ಕೃತ ಎಷ್ಟು ಮಟ್ಟಿಗೆ ಬರುತ್ತೋ ಅಷ್ಟರ ಮಟ್ಟಿಗೆ ಮಾತ್ರ ನಾನು ಈ ಧ್ಯಾನವ ಶ್ಲೋಕವನ್ನ ಅರ್ಥವನ್ನ ನಿಮ್ಗೆ ಹೇಳಿದ್ದೀನಿ. ಮುಂದಿನ ದಿನಗಳಲ್ಲಿ ಲಲಿತಾ ಸಹಸ್ರನಾಮದ ಒಂದೊಂದು ನಾಮವನ್ನು ಕೂಡ ತಗೊಂಡು, ಈಗ ಶ್ರೀಮಾತಾ, ಶ್ರೀ ಮಹಾರಾಜ್ನಿ, ಶ್ರೀಮತ್ ತ್ರಿಪುರ, ಆ ರೀತಿ ಒಂದೊಂದೇ ನಾಮಗಳನ್ನ ನಾವು ಬಿಡಿಸ್ಕೊಂತ ಹೋಗಿ ಶ್ರೀಮಾತಾ ಅಂದ್ರೆ ಶ್ರೀ ಮಹಾರಾಜ್ನಿ ಅಂತ ಏನು, ಶ್ರೀಮತ್ ಸಿಂಹಾಸನೇಶ್ವರಿ ಅಂದ್ರೆ ಏನು ಅನ್ನೋದನ್ನ ನಾವು ಅರ್ಥೈಸ್ಕೊಂತ ಹೋಗೋಣ. ಸೊ ಅಲ್ಲಿ ಇವತ್ತಿಗೆ ಎಷ್ಟು ಸಾಕು ಅನ್ಸುತ್ತೆ. 1.5 ಗಂಟೆ ಆಯ್ತು ಅಂತ ಅನ್ಸುತ್ತೆ, 1 ಗಂಟೆ ಆಯ್ತು ಅನ್ಸುತ್ತೆ. ಸೊ ಇವತ್ತಿನ ತರಗತಿಯಲ್ಲಿ ಲಲಿತಾ ಸಹಸ್ರನಾಮ ಹೇಗೆ ಹುಟ್ಟಿತು, ಯಾವ ಗ್ರಂಥದಿಂದ ಅದನ್ನ ನಾವು ಆಯ್ಕೆಯನ್ನು ಮಾಡ್ಕೊಂತೀವಿ, ಯಾರು ಇದನ್ನ ಮೊದಲಿಗೆ ಹೇಳಿದ್ದು, ಮತ್ತೆ ಇದನ್ನ ಯಾರು ಹರಹರು ಹೇಳೋದಕ್ಕೆ, ಎಲ್ಲವನ್ನು ಕೂಡ ನಾವು ಇವತ್ತು ಅರ್ಥೈಸ್ಕೊಂಡಿದ್ದೀವಿ. ಮುಂದಿನ ತರಗತಿಗಳಲ್ಲಿ ಇನ್ನಿಷ್ಟು ತಾಯಿ ಮಾತೆಯ ಒಂದು ಕರುಣೆಯಿಂದ ನಾವು ಇನ್ನಿಷ್ಟು ಅವಳ ಒಂದು ಆರಾಧನೆಯನ್ನ ಮಾಡೋಣ. ಅವಳ ಒಂದು ಸೌಂದರ್ಯವನ್ನ ನಮ್ಮ ಒಂದು ಈ ಸತ್ಸಂಗದಲ್ಲಿ ವರ್ಣನೆಯನ್ನ ಮಾಡೋಣ ಅಂತ ಅನ್ಕೊಂತ ಇವತ್ತು ಇಲ್ಲಿಗೆ ವಿರಾಮವನ್ನ ಹೇಳೋಣ. ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಧನ್ಯವಾದः ಸರ್ವೇಭ್ಯः.